season and special partner gold winner with Vita D3. Footwear partner Walkmate Footwear, walk with comfort. Drama, 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 drama juniors, drama juniors, drama juniors, drama juniors, drama juniors, drama juniors. ನಾವು ಹುಟ್ಟಿರೋದೇ ಡ್ರಾಮಾ ಮಾಡಕ್ಕೆ. ತರಲೆ ಮಕ್ಕಳು ತಾಯಂದ್ರಿಗೆ, ತುಂಟು ಮಕ್ಕಳು ತಂದೆಯರಿಗೆ, ಕತೆ ಹೊಡೆಯೋ ರಾಜೇಂದ್ರಿಗೆ, ಬಿಲ್ಡಪ್ ಕೊಡೋ ರಜ್ಜರಿಗೆ, ಕರ್ನಾಟಕದ ಮನೆ ಮನೆ ಸೂಪರ್ ಸ್ಟಾರ್ ಗಳಿಗೆ ನಿಮ್ಮ ಮಾಸ್ಟರ್ ಮಾಡುವ 108 ನಮಸ್ಕಾರಗಳು. Welcome to Drama Juniors Season 2. Special partner Gold winner with Vita D3. Footwear partner Walkmate Footwear, walk with comfort. Associate sponsors GRB Puliyogre Pudi, Epson Ink Tank Printers, Peps ಭಾರತದ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರಿಸಸ್, ಯುನಿಬಿಕ್ ಕುಕೀಸ್, ಮೋರ್ ಚಾಕೋಸ್, ಮೋರ್ ನಟ್ಸ್ ಹಾಗೂ junglyrummy.com. ಬಲಿಜಾಜಬಾಳೆ ನೆನ್ನೆ ಸೂಪರ್ ಪರ್ಫಾರ್ಮೆನ್ಸ್ಗಳು ನೋಡಿದ್ವಿ. ಇವತ್ತು ಇನ್ನು ಹೈ ಡ್ರಾಮಾ ಇರೋ ಪರ್ಫಾರ್ಮೆನ್ಸ್ಗೆ ಸಜ್ಜಾಗಿರುವಂತ ನಮ್ಮ ಜೂನಿಯರ್ಸ್ ವೆಲ್ಕಮ್ ಮಾಡೋಣ. ವೆಲ್ಕಮ್ ಜೂನಿಯರ್ಸ್. ನಮ್ಮ ತ್ರಿವಳಿ ರತ್ನಗಳಿಗೆ ಸ್ವಾಗತ ಸುಸ್ವಾಗತ. ಕತೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ರೀ? ಅದರಲ್ಲೂ ಪಂಚತಂತ್ರ ಕಥೆಗಳು ಅಂತಂದ್ರೆ ಮಕ್ಕಳಿಗೆ ಪಂಚ ಪ್ರಾಣ ಅಂತ ಕಥೆಗಳಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ತೋರ್ಸೋ ಕತೆ ಸಿಂಹ ಮತ್ತು ಮೊಲದ ಕತೆ. ಈ ಕತೆನ ಮತ್ತೆ ನಮಗೆ ಹೊಸದಾಗಿ ಹೇಳಕ್ ಬರ್ತಿದ್ದಾರೆ ಮೈಸೂರಿನ ಅಮಿತ್, ಬೆಂಗಳೂರಿನಿಂದ ALAP ಆಲಾಪ್, ಬೆಂಗಳೂರಿನ ಐಶ್ವರ್ಯ ಹಾಗೂ ಅತಿಥಿ ಪಾತ್ರದಲ್ಲಿ ಶ್ರೀಶಾ. ಬಲಿಜೋಳ ಚಪ್ಪಾಳೆ. ಲೈಟ್ಸ್, ಕ್ಯಾಮ್ರಾ, ಡ್ರಾಮಾ. ಯಾರಿಗೋಸ್ಕರ ಕಾಯ್ತಾ ಇರೋದು? ಬಾಗ್ ಸಿಂಹದ ಹತ್ರ ನ್ಯಾಯ ಕೇಳೋಣ. ಒಬ್ರು ದೊಡ್ಡವ್ರು ಬರೋದಿದೆ, ಅವ್ರು ಬಂದ್ಮೇಲೆ ಹೋಗೋಣ. ನಾನು ದೈತ್ಯ ಪ್ರಾಣಿ, ನನಗಿಂತ ದೊಡ್ಡವ್ರು ಯಾರಿದಾರೆ ಈ ಕಾಡ್ನಲ್ಲಿ? ಸಿಂಹ ಅಂದ್ರೆ ನಿಮ್ ಶಕ್ತಿ ಭದ್ರ ಆಗುತ್ತೆ. ಈಗಾರೆ ಸಿಂಹದ ಹತ್ರ ಮಾತಾಡೋಕೆ ಜೊತೆಲಿ ಹುಲಿ ಇರ್ಲೇಬೇಕಲ್ವಾ? ಅವ್ನು ಬಂದ್ರೆ ಬೆಂಕಿ, ಅವನ್ ಕೋಪ ಬಿರುಗಾಳಿ, ಅವನ್ ಕಾಲಿಟ್ರೆ ಯುದ್ಧ, ಪಟ್ಟ ಮಾತಿಗೆ ಯಾವತ್ತೂ ಬದ್ಧ, ಅವನಿರೋದು 1.5 ಅಡಿ ಉದ್ದ. ಇಲ್ಲೋಡಿ ನಮ್ಮ ಹೆಬ್ಬುಲಿ ಬಂದ. ನರಿರಾಯ, ಯಾರೋ ದೊಡ್ಡೋರ್ ಬರ್ತಾರೆ ಅಂದೆ, ಬರ್ಲೇ ಇಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನಿಲ್ಲಿರೋದ್ ಕಾಣಿಸ್ತಾ ಇಲ್ವಾ? ನೀನ ಇವ್ನ್ಗೆ ಇಷ್ಟೊಂದ್ ಬಿಡಪ್ಪ. ಸದ್ದ ನಾನ್ ಯಾರು ಅನ್ಕೊಂಡಿದ್ದೆ? ರ್ಯಾಬಿಟ್, RABBIT ರ್ಯಾಬಿಟ್. ನುಗ್ತಾ ಇರೋದೆ, ನೆಲ ಸೀಳ್ತಾ ಇರೋದೆ, ಕ್ಯಾರೆಟ್ ತಿಂತಾ ಇರೋದೆ. ಹೆಬ್ಬುಲಿ ಬಂದಾಯ್ತು, ಇವಾಗ ಸಿಂಹದ ಹತ್ರ ಹೋಗೋಣ. ನನಗೆ ಯಾಕೋ ಭಯ ಆಗ್ತಾ ಇದೆ. ಆನ ತರ ದೇಹ ಬೆಳ್ದಿದ್ಯಾ, ಹೆದ್ರು ಪಕ್ಲ. ನಾನಿರ್ಬೇಕಾದ್ರೆ ಯಾಕೆ ಭಯ? ಬನ್ನಿ ನನ್ನಿಂದ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಸಿಂಹದ ಹತ್ರ ಗಲಾಟೆ ಹೊಡೆದಾಟ ಎಲ್ಲ ಬೇಡ, ಬರೀ ಮಾತುಕತೆಲ್ಲೇ ಮುಗ್ಸೋಣ. ಹಲೋ, 1 ನಿಮಿಷ. ಅವಾಗ್ಲಿಂದ ನೋಡ್ತಾ ಇದೀನಿ, ಈ ಮೊಲಕ್ಕೆ ಹುಲಿ ರೇಂಜಲ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಬಾರಿ ಹುಲಿ ಅಲ್ಲ, ಹೆಬ್ಬುಲಿ. ಪಂಚಾಯತ್ ಬಿಟ್ಟ ಅಂದ್ರೆ ಸೊಂಡ್ಲೋಗ್ ಬಾಲಕ್ ಸರ್ಕೊಂಡ್ ಬಿಡಬೇಕು. ಇಷ್ಟಿಲ್ಲ ನೀನು, ನನ್ ಜೋರಾಗಿ ಉಸಿರಾಡಿದ್ರೆ ಇರಲ್ಲ ನೀನು. ರ್ಯಾಬಿಟ್ ಹೇಳ್ದೆ ತಾನೆ ಜಗಳ ಮಾಡ್ಬೇಡ ಅಂತ. ಹೋಗೋದಾಡ ಹೆಂಗೇಳು ಹಾಗಂತ. ಸುಮ್ಮನೆ ಇರೋ. ನಾವು ಸಿಂಹದ ಹತ್ರ ಮೀಟಿಂಗ್ ಮಾಡೋವರೆಗೂ ಇಬ್ರು ಸೈಲೆಂಟ್ ಆಗಿರಿ. ಏ ಗಜ, ಕರಿಯೋ ಸಿಂಹನ್ನ. ಸಿಂಹರಾಜ, ಸಿಂಹರಾಜ, ನೀನೆ ಕೂಗು. ಸಿಂಹರಾಜ ಹಿಂಗ್ ಕರೆದ್ರೆ ಅಲ್ಲಿ ಬರ್ತಾನೆ.
ಹೊಡಿತಾನೆ. ಏಯ್ ಮಚ್ಚ, ಯಾಕೆ ನನ್ ವಾಯ್ಸ್ ಕೇಳಿದ್ರುಕೆ ಆಯ್ತಾ? ಏನು ಮಾಡಲ್ಲ ಬಾರ. ಯಾವನವನು ನನ್ನನ್ನೇ ಏಕೋ ಚಂದಲ್ ಕರ್ದಿದ್ದು? ನಾನೇ ಕಣೋ, ನಾನೇ ಕಣೋ, ನಾನೇ. ಏನ್ ಮಾಡ್ತಾ? ಮಹಾರಾಜರೇ, ನಮಗೆ ಅನ್ಯಾಯವಾಗುತ್ತಿದೆ. ನ್ಯಾಯ ಕೇಳುವ ಸಲುವಾಗಿ ಎಲ್ಲಾ ಪ್ರಾಣಿಗಳು ಇಲ್ಲಿ ಬಂದಿದ್ದೇವೆ. ಏನು ನನ್ನ ರಾಜ್ಯದಲ್ಲಿ ಅನ್ಯಾಯವೇ? ಸರಿ ಬನ್ನಿ, ಪಂಚಾಯತಿ ಕಟ್ಟೆಯಲ್ಲಿ ತೀರ್ಮಾನಿಸೋಣ. ಹೇಳಿ, ಏನು ಸಮಸ್ಯೆ? ಯಾರು ತಪ್ಪು ಮಾಡಿರೋದು? ನೀನೇ. ಹೌದು, ನೀವೇ ಅನಗತ್ಯವಾಗಿ ಎಲ್ಲ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದೀರಿ. ಅದು ಸೃಷ್ಟಿ ನಿಯಮಗಳನ್ನು ಉಲ್ಲಂಘಿಸಿ ನೀವು ಮಾಡುತ್ತಿರುವ ಅನ್ಯಾಯ. ನನಗೆ ಅನ್ಯಾಯದ ಪಾಠ ಅಂದ್ರೆ ನೀವು ಹೇಳೋ ಪ್ರಕಾರ ನಾವು ಬೇಟೆಯಾಡೋದನ್ನ ಬಿಟ್ಟು ಹಸಿವಿನಿಂದ ಸಾಯ್ಬೇಕಾ? ಬೇರೆಯವ್ರನ್ನ ಸಾಯಿಸೋ ಬದಲು ನೀನ್ ಸಾಯೋದೇ ನೆಮ್ಮದಿ. ಬೇಡ ಮಹಾರಾಜರೇ, ಅದಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ. ಮುಂದೆ ನೀವೇ ಬೇಟೆ ಆಡುವ ಅವಶ್ಯಕತೆ ಇರುವುದಿಲ್ಲ. ಒಂದೊಂದೇ ಪ್ರಾಣಿಗಳು ಪ್ರತಿದಿನ ನಿಮ್ಮ ಗುಹೆಗೆ ಬರುತ್ತವೆ. ನೀವು ಇದ್ದಲ್ಲಿಯೇ ಸುಖ ಭೋಜನ ಮುಗಿಸಿ ಆನಂದದಿಂದ ಇರಬಹುದು. ಶಹಬ್ಬಾಸ್ ನರಿರಾಯ, ಶಹಬ್ಬಾಸ್. ನೀನು ಬುದ್ಧಿವಂತನೆಂದು ಈಗ ಒಪ್ಪಿಕೊಂಡೆ. ಆದರೆ ನನಗೆ ಒಂದು ಹೊತ್ತು ಊಟ ತಪ್ಪಿದರೂ ನಿಮ್ಮೆಲ್ಲರ ಬಲಿಯಾಗುತ್ತದೆ. ಹುಷಾರ್. ಯಾಕೋ ನಡಿಯಾ ಸಪ್ಪುಗ್ಯಾ ಗರ್ಲ್ ಫ್ರೆಂಡ್ ಕೈ ಕೊಟ್ಟು ಆಡಲ್ಲ. ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ನನ್ನ ಗರ್ಲ್ ಫ್ರೆಂಡ್ ನನ್ನ ಜೊತೆನೇ ಇದ್ದಾಳೆ. ನೀನೇನು ಚಿಂತೆ ಪಡ್ಕೊಳ್ಬೇಡ. ಮಗು, ಇವತ್ತು ಸಿಂಹಕ್ಕೆ ಆಹಾರ ಆಗೋ ಸರದಿ ನಿನ್ನದು. ಅದ್ ನಂಗೆ ಗೊತ್ತಿರೋ ವಿಷಯ ಕಂಡ್ರ. ನೀವೇನು ಚಿಂತೆ ಮಾಡ್ಕೊಳ್ಬೇಡಿ. ಬೆಂಕಿ ಪಟಾಕಿ ಮೇಲೆ ಬಿದ್ರು, ಪಟಾಕಿ ಬೆಂಕಿ ಮೇಲೆ ಬಿದ್ರು, ಸಿಡಿಯೋದ್ ಪಟಾಕಿನ ಕಂಡ್ರ. ನಾನ್ ಬೆಂಕಿ. RABBIT ರ್ಯಾಬಿಟ್. ನುಗ್ತಾರೆ, ನೆಲ ಸೀಳ್ತಾರೆ, ಕ್ಯಾರೆಟ್ ತಿಂತಾರೆ. ನೀನು ಹೋಗ್ತಾ ಇರೋದ ಕ್ರೂರಿ ಸಿಂಹದ ಹತ್ರ ಕಣೋ. ಅಂಟಮ್ಮ, ನಾ ಬರೋವರೆಗೂ ಮಾತ್ರ ಬೇರೆ ಅವ. ನಾ ಬಂದ್ಮೇಲೆ ನಮ್ದೇ ಅವ. ಈಗ ಸಿಂಹಕ್ಕೆ ಬುದ್ಧಿ ಕಲ್ಸೋಕ್ ನಾನ್ ರೆಡಿ. ಮಗು, ಬೇಗ ಹೊರಡು. ಸಿಂಹದ ಊಟದ ಸಮಯ ಆಯಿತು. ಸಮಾಧಾನ. ಈ ರ್ಯಾಬಿಟ್ ಬರ್ತಾನೆ ಅಂದ್ರೆ ಆಂಬುಲೆನ್ಸ್ ಇಂದ ಹಿಡಿದು CM ಗಾಡಿವರೆಗೂ ವೇಟ್ ಮಾಡಬೇಕು. ಇನ್ನು ಸಿಂಹ ಯಾವ್ಲಕ್ಕ, ನಾನು ಸ್ವಲ್ಪ ರೆಡಿ ಆಗಬೇಕು. ಅಟ್ಟಹಾಸ ಮಾಡಿ ಬಂದ ಇಟ್ಟು ಬಂದ ಕೆಂಪೇಗೌಡ. ಹೆಪ್ಪುಲಿ ಬಂದಿದೆ ಎಲ್ಲರೂ ಭಯ ಅಂತಾರೆ. ದುಷ್ಟರ ಶಿಕ್ಷಕ ದುಷ್ಟರ ರಕ್ಷಕ ಎಲ್ಲರೂ ಜಯ ಅಂತಾರೆ. ಎಲ್ಲ ಓವರ್ ಬಿಲ್ಡಪ್ ಆಯ್ತು. ಏನೋ ಸಿಂಹರಾಜನೇ ಕೊಂದು ಬರುತ್ತಾರ. ಈಗ ಸಿಂಹನ್ ಕೊಂದ್ ಬಂದ್ರೆ ಏನ್ ಮಾಡ್ತ್ಯಾ? ನನ್ ಮೀಸನ್ ಬರೀ ತಗ್ಸೋದಲ್ಲ, ಇನ್ಯಾವತ್ತು ಬರ್ದಿರ ಹಕ್ ತೆಗೆದ್ ಬಿಡ್ತೀನಿ. ಸರಿ, ನಿನ್ ಮೀಸ ತೆಗಿಯಕ್ ರೆಡಿ ಆಗು. ಬಾರೋ ಇಲ್ಲಿ. ಏನೋ ನೀನೇನ್ ದೊಡ್ಡ ಪಾಳಗಾರ ಅನ್ಕೊಟ್ಟಿಯಲ್ಲ. ಪ್ರಾಣಿಗಳೆಲ್ಲ ನಿನ್ಗೂ ವ್ಯಾಕ ಬರ್ಬೇಕಾ? ರೂಲ್ ಮಾಡಕ್ಕೆ ನೀನೇನ್ ಗೌರ್ಮೆಂಟಾ? ಈ ರ್ಯಾಬಿಟ್ ಮಾತಾಡ್ತಾನೆ ಅಂದ್ರೆ
ಕ್ರಿಮಿ ಕೀಟಗಳ ಸೈಡಲ್ಲಿ ಇರ್ಬೇಕು. ಎಲ್ಲ ಪ್ರಾಣಿಗಳನ್ನ ತಿನ್ನೋಕ್ ನೀನೇನ್ ದೇವ್ರ, ನಾವೇನ್ ಗುಲಾಮ್ರ. ಇನ್ನೊಂದ್ಸತಿ ನಿನ್ ಕಾಂತ್ರಿ ಬುದ್ಧಿ ತೋರ್ಸಿದ್ರೆ ಕಚಕ್ 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 ಅಂತ ಕತ್ತರಿಸ್ಬಿಡ್ತೀನಿ. ನಂದಲ್ಲ ಗೇಳ್ಕೊಟ್ಟಿರೋ ದಾಸಿಮ್ಮ. ಏನೋ ನನಗೆ ತಿರುಗ್ ಬೀಳೋ ಇನ್ನೊಂದ್ ಸಿಂಹ ಇದೆಯಾ? ಇರೋದಷ್ಟೆಲ್ಲ ನಿಮ್ಮನ್ ಕೊಂದಿ ಅದೇ ಕಾಡಿನ ರಾಜ ಆಗತ್ತಂತೆ. ಎಲ್ಲಿದೆ ಆ ಸಿಂಹ? ಅದನ್ನ ಈಗ ಬಂದು ಅದ್ರ ರಕ್ತ ಕುಡಿಬೇಕು. ಎಲ್ಲಿ? ಏನ್ ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕು ಅಂತ ತಾನೇ ನೀನ್ ಇಲ್ಲಿ ಕರ್ಕೊಂಡಿದ್ದು. ಏನು ಈ ಸಿಂಹ ಕೊಲ್ಲೋ ಶಕ್ತಿ ಇಲ್ವಾ? ನೀನೇ ನಿಜವಾದ ಹೀರೋ ಮಗ. ಅಂತಮ್ಮ ಯಾರು ಹೀರೋಗಳನ್ನ ಒಟ್ಟಾಕಿಲ್ಲ, ನಮಗ್ ನಾವೇ ಹೀರೋ ಆಗಿರ್ಬೇಕು. ಮೊದಲು ನಿನ್ ಮೀಸತೆಗೆ ಬೇಡ ಕಣ. ಈ ರ್ಯಾಬಿಟ್ ಮಾತು ಅಂದ್ರೆ ಮಾತು, ಮಾತು ಅಂದ್ರೆ ಮಾತು. ಬೇಡ ಕಣ, ಬೇಡ ಕಣ, ಬೇಡ ಕಣ. ಈ ರೀತಿ ಮೊಲ ಸಿಂಹದ ಪ್ರಾಣನೂ ತೆಗಿತು, ಆನೆ ಮೀಸೆನೂ ಕಿತ್ತಾಕ್ತು ಎನ್ನುವಲ್ಲಿಗೆ ಈ ಕತೆಗೆ ಶುಭಂ. ಸ್ಟಾರ್ಟ್ ಮಾಡಿದ್ದು ನಾನೇ, ಶುಭಂ ಹೇಳೋದು ನಾನೇ. ನನ್ನ ತಂಟೆಗೆ ಬಂದ್ರೆ ಸಿಂಹಕ್ಕೆ ಜೀವ ಇರಲ್ಲ, ಆನೆಗೆ ಮೀಸ ಇರಲ್ಲ. ನಾನು ಯಾರು ಹೇಳಿ? RABIT ರ್ಯಾಬಿಟ್. ನುಗ್ತಾ ಇರೋದೆ, ನೆಲ ಸೀಳ್ತಾ ಇರೋದೆ, ಕ್ಯಾರೆಟ್ ತಿಂತಾ ಇದೆ. ಚಿನ್ನ 4 ಪೇಜ್ ಡೈಲಾಗು ಎಂದೋ ಹೇಳ್ತೀನಿ ನೀನು. ಸೂಪರ್ ಬಾಲಿ ಚಪ್ಪಾಳೆ RABITಗೆ. ಇಲ್ಲ, ಈ ಕಥೆಗಳೆಲ್ಲ ಕಾಮಿಕ್ಸ್ ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದ ಕಾರ್ಟೂನ್ ಚಾನೆಲ್ಗಳೆಲ್ಲ ನೋಡಿದ್ದು ಎಲ್ಲ ಕಣ್ಮುಂದೆ ಒಂದೇ ಸಲ ನೆನಪಾಗ್ಬಿಡ್ತು ನನಗೆ. ಸಿಂಹನೆಲ್ಲ ಬಾವಿನ ಬಿಟ್ಬಿಟ್ಟಿದೀವಿ. ಮೇಷ್ಟ್ರೆ ಏನಂತೀರಿ ಈ ಬೊಂಬೆ ಕಾಮಿಡಿ ಪರ್ಫಾರ್ಮೆನ್ಸ್? ಏನ್ ಆನಂದ, ಏನ್ ಮಜವಾಗಿ ಮಾಡ್ತಾರೆ ನೋಡ. ಚುಲ್ಟಿ ಅವನು ನಮ್ಮ ಆಲಾಪ್ ಇದಾನಲ್ಲ. ಆಲಾಪ್ ಏನದು ನೀನ್ ತೋರಿಸ್ತಾ ಇರೋದಾಗ್ಲಿಂದ? ಎಲ್ಲಿಗದ? ಮೀಸ ಫುಲ್ ಬಂದಿಲ್ಲ ಅಂತ. ಆನೆದು ಆನೆ ಅದನ್ನೇ ಇಟ್ಕೊಂಡು ನೋಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತೀವಿ, ಎಲ್ಲ ಜ್ಞಾಪಕ ಇರುತ್ತೆ ನಿಂಗೆ. ಅಯ್ಯೋ ಏನು ಅವನ ಮೆಮೊರಿ ಏನು. ಬಂದ್ರೆ ಬರ್ಲಿ ನನ್ಗೆಲ್ಲ ಗೊತ್ತು ಅಂತ ಒಂದು ಡೈಲಾಗ್ ಹೇಳಿದೆಲ್ಲ ಹೇಳು. ಬೆಂಕಿ ಪಟಾಕಿ ಮೇಲ್ ಬಿದ್ರು, ಪಟಾಕಿ ಬೆಂಕಿ ಮೇಲ್ ಬಿದ್ರು, ಸಿಡಿಯತ್ ಪಟಾಕಿನ ಕಂಡ್ರು. ನಾನ್ ಬೆಂಕಿ. RABIT ರ್ಯಾಬಿಟ್. ನುಗ್ತಾ ಇರೋದೆ, ನೆಲ ಸೀಳ್ತಾ ಇರೋದೆ, ಕ್ಯಾರೆಟ್ ತಿಂತಾ ಇರೋದೆ. ಸೂಪರ್. ಫಸ್ಟ್ ರ್ಯಾಂಕ್ ಅಪ್ಪ, ನಮ್ಮ ಹುಡುಗ ಫಸ್ಟ್ ರ್ಯಾಂಕ್. ಆಮೇಲೆ ಅವಳಿಗೆ ಅವಳು ಏನ್ ಪಾತ್ರ ಮಾಡಿದಾಳೆ ಅದಕ್ಕೆ ತಕ್ಕಂಗೆ ಅವ್ನಿಗೆ ಅಡ್ವೈಸ್ ಮಾಡ್ಕೊಂಡು ಈ ಆನೇನು ಇವನ್ ಅತಿಥಿ ಪಾತ್ರ ಅದೇನೋ ಇದ್ರಲ್ಲಿ ಇವ್ರು 3 ಜನ ಬಹಳ ಚೆನ್ನಾಗಿ ಮಾಡಿದ್ರು. ಅವನು ಅಮಿತ್ ಬಹಳ ಏನು ಇದು ಅವನು ಬಹಳ ಚೆನ್ನಾಗಿ ಮಾಡ್ತಾನೆ, ಸಿಂಹದ ರಾಜನ ತರ. ಇವರೆಲ್ಲ ಆಕ್ಟಿಂಗ್ ಹೆಂಗಪ್ಪ ಮಾಡ್ತಾರೆ, ನಮ್ಗೆ ನಾಚಿಕೆ ಆಗ್ಬಿಡುತ್ತೆ ಜಡ್ಜ್ಗಳು ಅಂತ ಅವ್ರ ಮೇಲೆ ಕೂತ್ಕೊಂಡು ನಾವು ಜಡ್ಜ್ ಮಾಡೋದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ಟು ಎವರಿಬಡಿ. ಇಟ್ ವಾಸ್ ಡಿಲೈಟ್ಫುಲ್, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಮ್ಮ. ಏನ್ ಆಶ್ಚರ್ಯ ಆಗುತ್ತಾ, ಈ ವಯಸ್ಸಿನಲ್ಲಿ ಇಷ್ಟು ಬೈ ಹಾರ್ಟ್ ಮಾಡಿ ನೆನಪಿಟ್ಕೊಂಡು ಡೈಲಾಗ್ಸ್ ಹೇಳೋದು ಒಂದು ಹೌದು ತುಂಬಾ ಆಶ್ಚರ್ಯವಾದ ವಿಷಯ. ಅನ್ಲೆಸ್ ಅಂಟಿಲ್ ಆ ಮಗುಗೆ ಇಂಟ್ರೆಸ್ಟ್ ಇದೆ ಆಕ್ಟಿಂಗ್ ಮೇಲೆ, ಅವನ್ನ ಟ್ರೈನ್ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ ಕ್ಯೂಟ್ ಫ್ಯಾಕ್ಟರ್ ಅವನೇ. ಅಮಿತ್, ನೀನು ವಂಡರ್ಫುಲ್ ಆರ್ಟಿಸ್ಟ್, ನಿನ್ನ ಹತ್ರ ಒಳ್ಳೆ ಎನರ್ಜಿ ಇದೆ, ನೀನ್ ಮಾಡಿದ್ದೆಲ್ಲ ಚೆನ್ನಾಗಿ ಮಾಡಿದೀಯಾ. ಬರೋವಾಗ್ಲೇ ಸಿಂಹ ಯಾವಾಗ್ಲೂ ಗಂಭೀರ ಹಿಂಗೆ ಇರ್ತಾ, ಅದು 4 ಕಾಲಿಂದ ನಿಂತಿರೋದ್ರಿಂದ ಇದೆ. ನಾವು ಮಾಡೋವಾಗ ದಟ್ ಎನಾಕ್ಟ್ ಅಲ್ಲಿ ಯು ಶುಡ್ ಬಿ, ಇದು ಕತ್ತೆತ್ತಿ ನೋಡ್ಬೇಕು. ಬಟ್ ನಿನ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು, ನಿನ್ ಟೈಮಿಂಗ್ ಚೆನ್ನಾಗಿತ್ತು, ಆಕ್ಟಿಂಗ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಐಶ್ವರ್ಯ, ಎಸ್ ಮ್ಯಾಮ್. ಅದು ಏನ್ ಮಾಡಿದ್ರು ಫೆಮಿನಿಟಿ ಐಶ್ವರ್ಯ ಮಾತ್ರ. ನೀನ್ ಡ್ಯಾನ್ಸರ ಬೇಸಿಕ್ ಆಗಿ. ಎಸ್ ಮ್ಯಾಮ್. ಎಲ್ಲಾನು ಡ್ಯಾನ್ಸ್ ತರ ಮಾಡಬಾರ್ದು. ಓಕೆ.
ಏನ್ ಸ್ವಾಮಿ ನೀನು ಅದಕ್ಕಿಂತ ಇದ್ರಲ್ಲಿ ತುಂಬಾ ಚೆನ್ನಾಗಿದ್ಯಾ ಅಟ್ ಈಸ್ ಅಲ್ಲಿ ಇದ್ದ ಗೆಸ್ಟ್ ರೋಲ್ ಕೊಟ್ಬಿಟ್ರೆ ಇದೇ ಅಲ್ಲ ಹೋದ್ ಸೀರಿನಲ್ಲಿ ನೋಡಿ ಮಕ್ಕಳೆಲ್ಲ ಗೆಸ್ಟ್ ರೋಲ್ ಅಲ್ಲಿ ದೇ ಯೂಸ್ ಟು ಶೈನ್ ಅ ಲಾಟ್ ದೇ ಒಂಥರ ಈಸ್ ಇತ್ತು ಅವ್ರಿಗೆ. ನಮ್ಗೆ ಇದ್ರಲ್ಲಿ ಮಾರ್ಕ್ಸ್ ಬರಲ್ಲ ಅನ್ನೋದು ಒಂಥರ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅವರು ಅದರಿಂದ ಮಾಡ್ಬಿಡೋದು ಚೆನ್ನಾಗಿ ಮಾಡ್ಬಿಡೋದು. ವೆರಿ ಗುಡ್ ಪುಟ್ಟ, ಯು ಆರ್ ವೆರಿ ಗುಡ್. ಈವನ್ ಆಸ್ ಅ ಗೆಸ್ಟ್ ಯು ಆರ್ ಡನ್ ಅ ಗ್ರೇಟ್. ಸೂಪರ್ 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 ಸೂಪರ್. ಗೆಳೆಯ ಹೆಂಗನಿಸ್ತಪ್ಪ ಈ ಕಾರ್ಟೂನ್ ಆಕ್ಟ್? ಒಂದು ಮಾಸ್ ಸಿನಿಮಾ ಕಂಪ್ಯೂಟರ್ ಅಲ್ಲಿ ನೋಡ್ತೀವಿ ಅಥವಾ ಫೋನ್ಗಳಲ್ಲಿ, ಇವಾಗ ಯೂಟ್ಯೂಬ್ ಅಲ್ಲಿ ಆತರ ವಿಡಿಯೋಗಳು ತುಂಬಾ ಬಂದ್ಬಿಟ್ಟು ನಾವು ನೋಡ್ತಾ ನಮ್ಗೆ ಗೊತ್ತಿದ್ದ ಕಥೆಗಳು. ಅದೊಂದು ವಿಷಯ ಮಾತ್ರ ಇವಾಗ ಲೈವ್ ಅಲ್ಲಿ ಬಹಳ ಮುದ್ದಾಗಿ ಅವನ ಹಂಗೆ ಆಡ್ತಿದ್ರೆ ಅವ್ನು ರ್ಯಾಬಿಟ್ ಫ್ರೈ ತರ ತಿನ್ಬಿಡ್ತೀನಿ ಅವ್ನ ಕ್ಯಾರೆಟ್ ತಿನ್ನೋದಿರ್ಲಿ, ಅವನ ರ್ಯಾಬಿಟ್ ಫ್ರೈ ಮಾಡ್ಕೊಂಡು ನಾನು ತಿನ್ಬಿಡ್ತೀನಿ. ಆಲಾಪ್ ನಿನ್ನ ಬೇಡವಾ? ಸರಿ ಬಾ. ಎಲ್ಲ ಬಹಳ ಮುದ್ದಾಗಿ ಮಾಡಿದ್ರಿ. ಆಲಾಪಲ್ಲಿ ಟೈಮಿಂಗ್ ಬಹಳ ಚೆನ್ನಾಗಿದೆ. ಅವನಿಗೆ ಒಂದು ಸ್ವಲ್ಪ ಪುಷ್ ಆಕ್ಟಿಂಗ್ ಅಲ್ಲಿ ಕೊಟ್ರೆ ಬಹುಶಃ ಒಂದು ವೆರೈಟಿ ಕಾಣ್ಬೋದು ನಾವು ಅವನ ಪರ್ಫಾರ್ಮೆನ್ಸ್ ಅಲ್ಲಿ. ಅಂಡ್ ಸಿಂಹ ಸೂಪರ್, ಏನು ಮಾತಾಡಂಗಿಲ್ಲ ಅಂದ್ರೆ ಅವ್ರಿಗೆಲ್ಲ ತುಂಬಾ ಈಸಿಯಾಗಿರೋ ತರ ಇದೆ. ಮಕ್ಕಳಿಗೆ ಆರಾಮಾಗಿ ಮಾಡ್ತಾ ಇದಾರೆ, ಎಲ್ಲಾ ಚಲವಾಗಿ ಮಾಡ್ತಾ ಇದಾರೆ. ಡೈಲಾಗ್ ಹೇಳೋದಿರ್ಲಿ, ಅವರು ಕಾಮಿಕಲ್ ಆಗಿ ಟೈಮಿಂಗ್ ಹೊಡೆಯೋದಿರ್ಲಿ, ಎಲ್ಲ ಚೆನ್ನಾಗಿದೆ. ಅಂಡ್ ಐಶ್ವರ್ಯ ಆಕ್ಟಿಂಗ್ ಮಾಡ್ಬೇಕಾದ್ರೆ ಗೆಟ್ ಇನ್ ಟು ದ ಕ್ಯಾರೆಕ್ಟರ್, ಅಂದ್ರೆ ಯಾವ ಪಾತ್ರ ಮಾಡ್ತಾ ಇದ್ದೀನಿ, ಇದನ್ನ ಯಾವ ತರ ಆ ಪಾತ್ರಕ್ಕೆ ಸರಿಯಾಗಿ ನಾನು ಮಾಡಬಹುದು ಅನ್ನೋದನ್ನ ನೀನು ಸ್ವಲ್ಪ ತಲೆಯಲ್ಲಿ ಇಟ್ಕೋ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಡೌಟ್ ಇದ್ರೆ ಮೆಂಟರ್ಸ್ ನ ಕೇಳು. ಇನ್ನು ಗುರುಗಳ ಬಗ್ಗೆ ಹೇಳಂಗಿಲ್ಲ, ಅವ್ನ ಟೈಮಿಂಗ್ ಎಕ್ಸ್ಟ್ರಾಡಿನರಿ ಟೈಮಿಂಗ್. ಅವ್ನು ಯಾವಾಗ್ಲೂ ಮಚ್ಚ ಅಂದಾಗ ಅನ್ನೋದು ಇವೆಲ್ಲ ನಾವು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನೋಡುವಂಥದ್ದು. ಆದ್ರೆ ಆನ್ ಸ್ಟೇಜ್ ಆ ಎನರ್ಜಿ, ಆ ಇನ್ನೋಸೆನ್ಸ್ ಅಂಡ್ ದ ಟ್ಯಾಲೆಂಟ್ ಕ್ರಿಯೇಟಿಂಗ್ ಮ್ಯಾಜಿಕ್ ಆನ್ ದ ಸ್ಟೇಜ್. ಥ್ಯಾಂಕ್ ಯು ವೆರಿ ಮಚ್. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಸೂಪರ್ 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 ಸೂಪರ್. ಪುಟಾಣಿಗಳ ಎಲ್ಲರೂ ತುಂಬಾ ಎಕ್ಸಲೆಂಟ್ ಆಗಿತ್ತು. ನಮ್ಮ ಚೈಲ್ಡ್ಹುಡ್ ಡೇಸ್ಗೆ ತಗೊಂಡೋದಂತ ಈ ಒಂದು ಡಿಫ್ರೆಂಟ್ ಆಕ್ಟ್ಗೆ ಬಲ್ಲಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್. ಗೆಳೆಯ ಅಂತ ಕರೆಯೋದಲ್ಲಿ ಏನೋ ಒಂಥರ ಮಜಾ ಇದೆ, ಎಷ್ಟು ಪ್ರೀತಿ ಇದೆ. ಅನಾದಿ ಕಾಲದಿಂದನೂ ಏನನ್ನೂ ಬಯಸದೆ ಎಲ್ಲವನ್ನು ಕೊಡುವಂತ ಒಂದು ಏಕೈಕ ಸಂಬಂಧ ಅಂತಂದ್ರೆ ಅದು ಸ್ನೇಹ. ಸ್ನೇಹ ಅಂದ್ರೆ ನಮ್ಗೆ ನೆನಪಾಗೋದು ದುರ್ಯೋಧನ ಕರ್ಣ, ರಾಮ ಸುಗ್ರೀವ. ಅಷ್ಟೇ ಯಾಕೆ, ನಮ್ಮ ರೆಬಲ್ ಜೋಡಿ ಅಂಬಿ ಮತ್ತೆ ವಿಷ್ಣು ದಾದಾ. ನಮ್ ಸೆಟ್ಟಲ್ ನಾನು ನೀನು ಯಾರು ಮರೆಯದ ಅದ್ಭುತ ಸ್ನೇಹಿತರ ಕಥೆನ ಹೇಳಕ್ ಬರ್ತಿದ್ದಾರೆ. ಹುಬ್ಬಳ್ಳಿಯ ಶರ್ವರಿ, ಬೆಂಗಳೂರಿನ ಲಹರಿ, ತುಮಕೂರಿನ ದಿವ್ಯಾ ಹಾಗೂ ಅತಿಥಿ ಪಾತ್ರದಲ್ಲಿ ಹರ್ಷ. ಬಲಿಜೋ ಚಪ್ಪಾಳೆ. ಕ್ಯಾಮ್ರಾ ರಾಮ. ನನ್ನ ಹೆಸರು ಸುಧಾಮ, ಆದ್ರೂ ಜನ ನನ್ನನ್ನ ಕುಚೇಲ ಅಂತ ಕರೀತಾರೆ. ಈ ಕುಚೇಲ ಅಂದ್ರೆ ಮಾಸಿದ ಬಟ್ಟೆಯವನು ಅಂತ. ಕಿತ್ತು ತಿನ್ನೋ ಬಡತನ, ಮನೆ ತುಂಬಾ ಮಕ್ಕಳು, ತುಂಬಿದ ಸಂಸಾರ ನಮ್ದು. ಸಂಸಾರ ತುಂಬಿದೆ, ಆದ್ರೆ ನಾವು ಮಾತ್ರ ಖಾಲಿ ಹೊಟ್ಟೆಲ್ ಬದುಕ್ತಾ ಇದ್ದೀವಿ. ಆದ್ರೆ ಇದುವರೆಗೂ ಯಾರನ್ನು ದೇಹಿ ಅಂತ ಬೇಡಿಲ್ಲ. ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನೇ ಏಕವಚನದ ಗೆಳೆಯನಾದ್ಮೇಲೆ ನಾನ್ ತಾನೇ ಅದೇಗ್ ಬಡವನಾಗ್ತೀನಿ? 10 ಮಕ್ಕಳಿಗೆ ಪಾಠ ಹೇಳ್ತಾ ಬದುಕ್ತಾ ಇದ್ದೀನಿ. ಸಮುದ್ರದ ಸ್ನೇಹ ಉಪ್ಪಿಗೆ ಬಡತನ ಅಂತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ಇದೇ ಮಾತನ್ನು ನನ್ನ ಹೆಂಡತಿ ಕಾಂತಿಮತಿಯು ಸಾಕಷ್ಟು ಸಾರಿ ಹೇಳಿದ್ಲು. ಕೃಷ್ಣನನ್ನು ಒಮ್ಮೆ ಕೇಳಿದರೆ ಸಾಕು, ನಮ್ಮ ಕಷ್ಟವೆಲ್ಲ ಅಂತ್ಯವಾದಿತ್ತು ಅಂತ. ಕೃಷ್ಣ ಒಟ್ಟಿಗೆ ಓದೋಣ ಎನ್ಬೋದು, ಒಟ್ಟಿಗೆ ಆಡೋಣ ಎನ್ಬೋದು, ಒಟ್ಟಿಗೆ ತಿನ್ನೋಣ ಎನ್ಬೋದು. ಈ ಯಾವುದಕ್ಕೂ ಸ್ನೇಹದಲ್ಲಿ ಕೊರತೆ ಇಲ್ಲ. ಆದರೆ ನಾನು ಬಡವ, ನನಗೆ ಸಹಾಯ ಮಾಡು ಅಂತ ಹೇಗೆ ಕೇಳೋದು? ಆ ಕೇಳಿದ ಕೂಡಲೇ ನಾನು ಸ್ನೇಹಿತನಾಗುವುದಿಲ್ಲ, ಭಿಕ್ಷುಕನಾಗ್ಬಿಡ್ತೀನಿ. ಇರಲಿ, ಇಲ್ಲಿಗಂತ ಬಂದಿದ್ದೀನಿ. ನನ್ನ ಗೆಳೆಯನಾದ ಶ್ರೀಕೃಷ್ಣನನ್ನ ಭೇಟಿ ಮಾಡೇ ಹೋಗ್ತೀನಿ. ನಿಲ್ಲು, ಇಷ್ಟು ಸಲೀಸಾಗರವನೊಳಗೆ ಬರುತ್ತಿರುವೆ ಅಲ್ಲ, ಯಾರು ನೀನು? ಅಣ್ಣ, ನಾನು ಸುಧಾಮ, ನನ್ನ ಕುಚೇಲ ಅಂತಲೂ ಕರೀತಾರೆ. ಈ ದ್ವಾರಕೆಯ ಪ್ರಭು ಶ್ರೀಕೃಷ್ಣ ನನ್ನ ಬಾಲ್ಯದ ಗೆಳೆಯ. ಸಾಲದಕ್ಕೆ ನಾವಿಬ್ರು ಒಂದೇ ಗುರುಗಳ ಹತ್ರ ಕಲ್ತವ್ರು. ಇದನ್ನು ನಾವು ನಂಬಬೇಕು. ಅವತಾರ ಪುರುಷ ಶ್ರೀಕೃಷ್ಣ ತೊಡಲು ಚಿಂದಿ ಬಟ್ಟೆಗೆ ಗತಿ ಇಲ್ಲದ ನಿನಗೆ ಗೆಳೆಯ. ಹಾಗೋ ಈ ಕಥೆಯನ್ನು ನಿನ್ನ ಗುಡಿಸಿಲಿನಲ್ಲಿ ಯಾವ್ದಾದ್ರು ಮಕ್ಕಳಿಗೆ ಹೋಗೋ. ಕೃಷ್ಣ, ಸುಧಾಮ. ಎಲ್ಲೋ ನಮ್ಮ ನಾಡಿಗೆ ಬಂದ ಅತಿಥಿಯನ್ನ ಹೀಗೆ ನಡೆಸಿಕೊಳ್ಳುವುದೇ? ಹೋಗು, ಕ್ಷಮೆ ಕೇಳು. ಸ್ವಾಮಿ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ ಬಿಡಿ.
ಸುಧಾಮ. ಕೃಷ್ಣ. ಹೌದು, ನಾನೇ ನಿನ್ನ ಮಿತ್ರ, ಬಾಲ್ಯದ ಗೆಳೆಯ ಕೃಷ್ಣ. ಎಷ್ಟು ವರ್ಷಗಳಾಯ್ತಯ್ಯ ನಿನ್ನ ನೋಡಿ. ಈ ಮಿತ್ರನನ್ನು ಮರೆತೇ ಹೋದೆಯಾ? ಒಮ್ಮೆಯಾದರೂ ನನ್ನನ್ನು ನೋಡಬೇಕು, ನನ್ನೊಂದಿಗೆ ಮಾತನಾಡಬೇಕು ಎಂದೆನಿಸಲಿಲ್ಲವೇ? ಸಕಲ ಜೀವಿಗಳನ್ನು ಪರಿಪಾಲಿಸುವ ದೇವರನ್ನು ಮರೆಯುವುದುಂಟೆ? ಸುಧಾಮ. ಕೃಷ್ಣ. ಸುಧಾಮ. ಕೃಷ್ಣ. ಸುಧಾಮ. ಕೃಷ್ಣ. ಬಾ ಗೆಳೆಯ ಬಾ. ದೀಪ ಬೇಕು ಎಂದು ನನ್ನ ಮನೆಗೆ ಬೆಳಕೇ ಬಂದ ಹಾಗಾಯಿತು. ಬಾ ಗೆಳೆಯ, ಒಳಗೆ ಕುಳಿತು ಮಾತನಾಡೋಣ. ಬಾರಯ್ಯ, ಹೀಗೆ ಬಾ, ಹೀಗೆ ಬಾ. ಬಾರಯ್ಯ, ಹೀಗೆ ಬಾ. ಬಾರಯ್ಯ, ಹೀಗೆ ಬಾ. ಬಾರಯ್ಯ, ಹೀಗೆ ಬಾ. ರುಕ್ಮಿಣಿ, ರುಕ್ಮಿಣಿ, ಯಾರು ಬಂದಿದ್ದಾರೆ ನೋಡೆ? ನನ್ನ ಗೆಳೆಯ ಸುಧಾಮ ಬಂದಿದ್ದಾನೆ. ಸುಧಾಮರು. ನಿಮ್ಮ ಬಾಲ್ಯದ ಪ್ರೀತಿಯ ಗೆಳೆಯ. ನಮಸ್ತೆ ಅಣ್ಣನವರೇ. ನಮಸ್ತೆ. ನಮಸ್ತೆ. ಹೌದು, ಸುಧಾಮ ಅನ್ನೋ ಪ್ರೀತಿಯ ಗೆಳೆಯ. ಸಂದೀಪಿನಿ ಆಶ್ರಮದಲ್ಲಿ ದೀಪವೆಲ್ಲ ಹಾರಿ ಹೋಗಿ ಕತ್ತಲು ಆವರಿಸಿದಾಗ ಕಥೆ ಹೇಳಿದವನು. ನಾನು ಮಗ್ಗಿ ಕಲಿಯಲಾಗದೆ ಭಯಪಡುತ್ತಿದ್ದಾಗ ನನಗೆ ಮಗ್ಗಿ ಹೇಳಿಕೊಟ್ಟು ಧೈರ್ಯ ತುಂಬಿದವನು. ತಾನು ಹಣ್ಣು ತಿನ್ನುವ ಮೊದಲೇ ನನಗೇ ತಿನ್ನಿಸುತ್ತಿದ್ದವನು ಅಲ್ವೇನಯ್ಯ? ಹೌದು ಹೌದು. ಅಣ್ಣನವರೇ, ಸ್ನೇಹದ ಬಗ್ಗೆ ಮಾತು ಬಂದರೆ ಸ್ವಾಮಿಯ ಬಾಯಲ್ಲಿ ನಿಮ್ಮ ಹೆಸರೇ ಮೊದಲು. ಇಷ್ಟೆಲ್ಲ ಗೆಳೆತನ ಇರುವ ಇವರು ನಿಮ್ಮನ್ನು ಕಾಣಲು ಏಕೆ ಆಗಾಗ ಬರುವುದಿಲ್ಲ? ಗೆಳೆಯ, ನೀನು ಸಂಸಾರಿ ಆದರೂ ಈ ಕಂಸಾರಿಯನ್ನು ಮರೆತಿಲ್ಲವಲ್ಲ? ಅಂತೂ ನನ್ನ ನೆನಪಾಯಿತಲ್ಲ. ಅದೆಷ್ಟೋ ದಿನಗಳ ನಂತರ ನನ್ನ ಕಾಣಲು ಬಂದ ನಿನಗೆ ಹೃತ್ಪೂರ್ವಕವಾಗಿ ಸತ್ಕರಿಸಲು ಕಾದಿದ್ದೇನೆ ಮಿತ್ರ. ಹೀಗೆ ಬಾ. ಬನ್ನಿ ಅಣ್ಣನವರೇ. ಬಾರಯ್ಯ, ಹೀಗೆ ಬಾ. ಕುಳಿತುಕೋ. ಕೃಷ್ಣ ಬೇಡ. ಅಯ್ಯೋ ನಾರಾಯಣ, ಏನಿದು ಪರೀಕ್ಷೆ? ಅಯ್ಯೋ ಅಯ್ಯೋ ಬೇಡ. ಅಯ್ಯೋ ಅಯ್ಯೋ ನಾರಾಯಣ. ಅಯ್ಯೋ ಅಯ್ಯೋ ಬೇಡ. ಅಯ್ಯೋ ಅಯ್ಯೋ ನಾರಾಯಣ. ಕೃಷ್ಣ, ಇದೆಲ್ಲ ಏನು? ಸುಮ್ಮನಿರಯ್ಯ. ನಾರಾಯಣ, ಏನಿದು ಪರೀಕ್ಷೆ? ಅಯ್ಯೋ ತಿನ್ನಯ್ಯ, ಇದು ನಮ್ಮನೆಯಲ್ಲೇ ಮಾಡಿದ್ದು. ತಿನ್ನಯ್ಯ, ಸಂಕೋಚ ಪಡ್ಬೇಡ. ತಿನ್ನಯ್ಯ. ಇನ್ನ ಸ್ವಲ್ಪ ಬೇಕಂದ್ರೆ ತಗೋ, ಚೆನ್ನಾಗಿದೆಯಾ? ಸಾಕು ಕೃಷ್ಣ, ಸಾಕು. ಬಹಳ ರುಚಿಯಾಗಿದೆ. ಇದೇನು ಉಪಚಾರ, ಇದೇನು ಸಡಗರ, ಸಂಭ್ರಮ. ಸಾಕು ಕೃಷ್ಣ, ಸಾಕು. ಹೀಗೆ ಸಮನಾಗಿ ನೋಡಿಕೊಂಡ ದೇವರ ಮುಂದೆ ದೇಹಿ ಎಂದು ಲೌಕಿಕ ಭಾಗ್ಯವನ್ನು ಬೇಡಿ ಹೇಗೆ ಸಾಮಾನ್ಯನಾಗಲಿ? ಬೇಡ, ಕೇಳುವುದು ಬೇಡ, ಬೇಡ. ಭಕ್ತವತ್ಸಲನಾದ ಶ್ರೀಕೃಷ್ಣನ ಎದುರು ನಿಂತಿದ್ದರು ನಿಮ್ಮ ಗೆಳೆಯನ ಮುಖದಲ್ಲಿ ಏನೋ ಚಿಂತೆ ಇರುವಂತಿದೆ. ಅಣ್ಣನವರೇ, ಏನು ಯೋಚಿಸ್ತಿದ್ದೀರಾ? ಏನಿಲ್ಲ ತಾಯಿ, ಏನಿಲ್ಲ. ನಾನಿನ್ನು ಹೊರಡುತ್ತೇನೆ. ನಿಲ್ಲು. ಸಂಸಾರದ ಗೀಳು ಕಾಂತಿಮತೆ ನೆನ್ಪು ಕಾಡ್ತಾ ಇದೆ. ಪಾಪ.
ಅದು ಏನಿಲ್ಲ ತಾಯಿ, ಏನಿಲ್ಲ. ಓ, ನಿಮ್ಮ ಗೆಳೆಯನಿಗೆ ಏನೋ ಕಡಲು ತಂದ ಹಾಗಿದೆ. ಹೌದೇನು? ನನಗಾಗಿ ನನ್ನ ಅತ್ತಿಗೆ ಏನೋ ಕೊಟ್ಟು ಕಳಿಸಿದ ಹಾಗಿದೆ. ಅತ್ತಿಗೆ ಪ್ರೀತಿಯಿಂದ ಕೊಟ್ಟಿದ್ದನ್ನು ಕೊಡದೆ ನೀನು ಅದೆಂತ ಅಣ್ಣನಯ್ಯ? ಕೊಡು, ಅದೇನು? ಅಯ್ಯೋ ಕೃಷ್ಣ, ಬೇಡಪ್ಪ. ನಾರಾಯಣ, ಅಯ್ಯೋ ನಾರಾಯಣ. ಕೃಷ್ಣ ಬೇಡಪ್ಪ, ಅಯ್ಯೋ ಕೃಷ್ಣ ಬೇಡ. ಅತ್ತೆಗೆ ಹಾಕಿದ ಪ್ರೀತಿಯ ಗಂಟು ಎಷ್ಟು ಬಿಗಿಯಾಗಿದೆ, ತೆಗೆದುಕೊಡು ರುಕ್ಮಿಣಿ. ಆಹಾ, ಗರಿ ಗರಿ ಅವಲಕ್ಕಿ, ನನಗಾಗಿ ನನ್ನ ಅತ್ತಿಗೆ ಕಳಿಸಿರುವ ಅವಲಕ್ಕಿ. ಬಹಳ ರುಚಿಯಾಗಿದೆ. ರುಕ್ಮಿಣಿ, ಬಾಬಾ, ನೀನು ರುಚಿ ನೋಡು. ಇಲ್ಲದಿದ್ದರೆ ನನ್ನ ನೆಕ್ಕಬೇಕಾಗಿತ್ತು. ಇದಕ್ಕೆ ತುಪ್ಪದ ಒಗ್ಗರಣೆಯನ್ನೇ ಹಾಕಿರಬೇಕು. ಆಹಾ, ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಬೆರೆತಿದೆ. ಇಂಥ ಅದ್ಭುತವಾದದ್ದು ಅರಮನೆಯಂತೂ ಸಿಗುವುದಿಲ್ಲ. ಅತ್ತಿಗೆ ಏನು ಹಾಕಿ ಮಾಡಿದ್ದಯ್ಯ ಈ ಅವಲಕ್ಕಿ? ಗೋಕುಲದಲ್ಲಿ ನನ್ನ ತಾಯಿ ಶ್ರದ್ಧೆ ನೀಡುತ್ತಿದ್ದ ಅವಲಕ್ಕಿ ನೆನಪಾಯಿತು. ಬಲು ಸೊಗಸಾಗಿದೆ. ಓ, ಭಗವಂತನನ್ನು ತೃಪ್ತಿಗೊಳಿಸುವುದು ಕೇವಲ ಸ್ನೇಹ ಪ್ರೀತಿಯಿಂದ ಮಾತ್ರ ಸಾಧ್ಯ. ಕೃಷ್ಣ, ನೀನು ಅದೆಷ್ಟು ಸಂತೃಪ್ತನಯ್ಯ. ನನಗೆ ಈಗ ಅನಿಸುತ್ತಿದೆ, ನಿನ್ನ ಸ್ನೇಹ ಸಂಪತ್ತಿನ ಎದುರು ಯಾವ ಸಂಪತ್ತೂ ನಿಲ್ಲಲಾರದು. ನನಗೆ ನಿನ್ನ ಪ್ರೀತಿಯಷ್ಟೇ ಸಾಕು. ನಾನಿನ್ನು ಹೊರಡುತ್ತೇನೆ. ಹೋಗಿ ಬಾ ಅಣ್ಣನವರೇ. ಇಂದು ಇಲ್ಲಿಯೇ ಇದ್ದು ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ಹೊರಡಬಹುದಲ್ಲ? ಇಲ್ಲ ತಾಯಿ, ಊರಿನಲ್ಲೊಂದು ಗುರುಕುಲವಿದೆ. ಅಲ್ಲಿ ನನ್ನದೇ ಒಂದು ಶಿಷ್ಯ ಬಳಗವಿದೆ. ಅದನ್ನು ಹೆಚ್ಚು ಕಾಲ ಬಿಟ್ಟಿರುವ ಹಾಗಿಲ್ಲ. ಭಗವಂತ ನೀಡಿದ ಸತ್ಕಾರಕ್ಕೆ ನನಗೆ ಮಾತೇ ಹೊರಡದಾಗಿದೆ. ನಾನಿನ್ನು ಹೊರಡುತ್ತೇನೆ. ಸ್ವಲ್ಪ ನಿಲ್ಲಿ ಸ್ವಾಮಿ. ಮನೆಗೆ ಬಂದ ಸ್ನೇಹಿತನನ್ನು ಹಾಗೇ ಬರಿಗೈಯಲ್ಲಿ ಕಳುಹಿಸುತ್ತಿದ್ದೀರಾ? ನಿಮಗೋಸ್ಕರ ಅಷ್ಟು ದೂರದಿಂದ ಪ್ರೀತಿಯನ್ನೇ ರುಚಿಯನ್ನಾಗಿಸಿ ಮಾಡಿದ ಗರಿಗರಿ ಅವಲಕ್ಕಿಯನ್ನು ತಂದ ನಿಮ್ಮ ಗೆಳೆಯನನ್ನು ಹಾಗೆ ಕಳಿಸುವುದೇ ಸ್ವಾಮಿ? ರುಕ್ಮಿಣಿ, ಈ ಹಳೆಯ ಸ್ನೇಹಿತನನ್ನು ಮರೆಯದೆ ದೇವರು ನನ್ನನ್ನು ಪ್ರೀತಿಯಿಂದ ಆದರಿಸಿ ಸತ್ಕರಿಸಿ ಕಳುಹಿಸುತ್ತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ತಾಯಿ? ನಾನಿನ್ನು ಹೊರಡುತ್ತೇನೆ. ಇದೇನು, ನನ್ನ ಗುಡಿಸಲು ಹೀಗೆ ಬದಲಾಗಿ ಹೋಗಿದೆ. ನನ್ನ ಬಡ ಕುಟೀರ ಭವ್ಯ ಅರಮನೆಯಾಗಿ ಬಿಟ್ಟಿದೆ. ಗೊತ್ತು ಗೊತ್ತು, ಇದೆಲ್ಲ ಶ್ರೀಕೃಷ್ಣನ ಕೃಪೆ. ಬೇಡದೆ ಭಾಗ್ಯ ಕೊಡುವ ಮಹಾನ್ ಭಾವ ಅವನು. ಕೇಳದೆ ಕರುಣೆ ತೋರಿಸ ಕರುಣಾಳು ಅವನು. ಈ ಜಗತ್ತಿನ ಎಲ್ಲವನ್ನು ನಿಯಂತ್ರಿಸುವ ಕೃಷ್ಣನಿಗೆ ನನ್ನ ಬಡತನ ಒಂದು ಘನವೇ. ಈ ಬಡವ ಕೊಟ್ಟ ಇಡೀ ಅವಲಕ್ಕಿಯನ್ನು ಸಂಪೂರ್ಣವಾಗಿ ಅನುಭವಿಸಿ ತಿಂದು ತೇಗಿದನಲ್ಲ, ಅದರ ಪ್ರತಿಫಲ ಇದು. ಆ ಕರುಣಾಳು ಶ್ರೀಕೃಷ್ಣನ ಗೆಳೆಯನಾಗಿ ನಾನು ತಾನೇ ಅದೇಗೆ ಬಡವನಾಗ್ತೀನಿ? ಕೃಷ್ಣ ಕೃಷ್ಣ. ಯಾವುದೇ ಒಂದು ಜಾತಿ, ಧರ್ಮ ಆಗಿರ್ಬೋದು, ದೇಶ ಆಗಿರ್ಬೋದು, ಬಾರ್ಡರ್ ಆಗಿರ್ಬೋದು, ಯಾವುದೇ ತೊಂದರೆಗಳಿರ್ಬೋದು, ತಾಪತ್ರೆ ಇರ್ಬೋದು, ಎಲ್ಲವನ್ನು ಭೇದಿಸಿ ಒಂದು ಮಾಡೋ ಶಕ್ತಿ ಸ್ನೇಹಕ್ಕೆ, ಗೆಳೆತನಕ್ಕೆ ಮಾತ್ರ ಇರೋದು.
ಅದನ್ನ ಎತ್ತಿಡಿಯುವಂತ ಇವತ್ತು ವಿಶೇಷವಾಗಿ ಸ್ನೇಹಿತರ ದಿನಾಚರಣೆ ದಿನ ಈ ಸ್ಕಿಟ್ಟು ಬಹಳ ಮುದ್ದಾಗಿ ಮಕ್ಕಳು ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ಮೇಷ್ಟ್ರ ಹತ್ರ ಬರಕ್ ಇಷ್ಟಪಡ್ತೀನಿ. ಮೇಷ್ಟ್ರೆ, ನಾನೊಂದು 4 ವಾಕ್ಯ ಜಾಸ್ತಿ ಮಾತಾಡ್ಬಿಡ್ತೀನಿ ಇವತ್ತು, ಭಯ ಆಗ್ತಿದೆ ನನಗೆ. ಯಾಕೆಂದ್ರೆ ಇಲ್ಲಿ ನನ್ನ ಅನೇಕ ನೆನಪುಗಳಿದೆ. ಸೂಪರ್ ಹೇಳಿ ಮೇಷ್ಟ್ರೆ. ಚಿಕ್ಕಂದಲ್ಲಿ ಬಡವರಾಗಿದ್ದವರು ಒಬ್ಬ ಸ್ನೇಹಿತ ಇದ್ದಕ್ಕಿದ್ದಂಗೆ ಶ್ರೀಮಂತ ಆಗ್ಬಿಟ್ರೆ ಅವನ ಮನೆ ಒಳಗೆ ಹೋಗೋದಕ್ಕೆ ಏನೋ ಹಿಂಜರಿಕೆ ಇರುತ್ತೆ. ನಾವು ಹಿಂದೆ ಒಂದು ಜನತಾ ಪಕ್ಷ ಅನ್ನೋ ಪಕ್ಷದಲ್ಲಿದ್ವಿ, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ನಾನು, ರಮೇಶ್ ಕುಮಾರ್ ಈಗ ಆರೋಗ್ಯ ಸಚಿವರಾಗಿದ್ದಾರಲ್ಲ ಅವರು, MP ಪ್ರಕಾಶ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಅವರು, ಜೀವರಾಜ ಆಳ್ವಾ, ಸಿಂಧಿಯಾ, ಇವರೆಲ್ಲ ನಾವೆಲ್ಲ ಹವಾಯಿ ಚಪ್ಪಲಿ ಮತ್ತು 1/2 ಕಾಫಿ ಗಿರಾಕಿಗಳು. ಇದ್ದಕ್ಕಿದ್ದಂಗೆ ನಾವು ಅಂದ್ಕೊಂಡು ಇರಲಿಲ್ಲ ಆ ಪಕ್ಷ ಅಧಿಕಾರಕ್ಕೆ ಬಂದ್ಬಿಡ್ತು. ಬಂದ ತಕ್ಷಣ ಅವರೆಲ್ಲ ಮಂತ್ರಿಗಳಾಗ್ಬಿಟ್ರು. ನನಗೊಂದ್ ದಿವಸ MP ಪ್ರಕಾಶ್ ಮನೆಗೆ ಹೋಗ್ಬೇಕಾಯ್ತು. ನಾನು ಹೋಗಿ ನನಗಲ್ಲಿ ಆಚೆ ಕಡೆ ಪೊಲೀಸ್ನವನು ನಿಲ್ಲಿಸಿದಾಗ ನನಗೆ ಒಳಗೆ ಹೋಗೋದೋ ಬೇಡವೋ, ನನ್ನ ಸ್ನೇಹಿತ ಅಂತ ಹೇಳೋದೋ ಬೇಡವೋ, ಆ ಕಾರುಗಳು ಆಚೆ 7-8 ನಿಂತಿತ್ತು. ಯಾರ್ಯಾರೋ ಸಾಹುಕಾರರೆಲ್ಲ ಅವ್ರು ನೋಡೋಕೆ ಬಂದಿದ್ರು. ಆ ಮಧ್ಯದಲ್ಲಿ ಒಬ್ಬ ಬಡವ, ಒಬ್ಬ ಶ್ರೀಮಂತನ ಮನೆ ಎದುರಿಗೆ ನಿಂತುಕೊಂಡ್ರೆ ತುಂಬಾ ಸಂಕೋಚ ಆಗುತ್ತಲ್ಲ, ಆ ತರದ ಸಂಕೋಚಿತ. ಆ ವೇಳೆಗೆ ಅವ್ರ ಆಚೆಯಿಂದ ಎಲ್ಲೋ ಬಂದು ತಬ್ಬಿಕೊಂಡು ಹೋಗಿ ಒಳಗೆ ಹೀಗೆ ಅವ್ರ ಹೆಂಡತಿಗೆ ಕರೆದು ಅವ್ರು ನನಗೆ ಊಟ ಮಾಡಿಸಿ ಇದು ಕಳಿಸಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ಲು ನಮ್ಮ ದಿವ್ಯಾ. ನಿನಗೆ ಗೊತ್ತಿದೆಯಲ್ಲ, ಮೊನ್ನೆ ಒಂದು ರಿಸೆಪ್ಷನ್ಗೆ ಹೋಗಿದ್ದೆ. ರಮೇಶ್ ಕುಮಾರ್ ಅಂತ ಆರೋಗ್ಯ ಸಚಿವರಿದ್ದಾರೆ, ಅವರು ನಿಂತ್ಕೊಂಡು ನಿಮ್ಮ ಡ್ರಾಮಾ ಜೂನಿಯರ್ಸ್ ಮೊನ್ನೆ ನೋಡಿದೆ. ಇವತ್ತೆ ಆ DC ಪಾತ್ರ ಮಾಡ್ತಾಳೊಬ್ಳು, ನನ್ನ ಕಣ್ಣಲ್ಲಿ ನೀರು ಬಂದು ಬಿಡ್ತು. ಸೀತಾರಾಮ್, ನನ್ನ ಕಣ್ಣಲ್ಲಿ ನೀರು ಬಂದು ಬಿಡ್ತು ಅಂತ ಅಂದ್ರೆ ಒಂದು DC ಅಂದರೆ ಹೀಗಿರಬೇಕು. ಟೀಚರು, DC ಎಲ್ಲಾಗಿ ಒಂದು ಬಡತನ, ಯಾರ್ದೋ ಮನೇಲಿ ಕಸ ಗುಡಿಸೋದು, ಇದೆಲ್ಲವನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ಲು ಹುಡುಗಿ ಅಂತ ಅವ್ರ ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು. ಅಷ್ಟು ಫೇಮಸ್ ಆಗಿಬಿಟ್ಟಿದ್ಯಾ, ಅಷ್ಟು ಚೆನ್ನಾಗಿ ಮಾಡಿದ್ದೀಯ ನೀನು. ಭಾಳ ನಿನಗೆ ಮೊದಲ ಚಪ್ಪಾಳೆ. ಬೇರೆ ಪಾತ್ರಧಾರಿಗಳಿಗೆ ಆಮೇಲೆ ಬರ್ತೀನಿ. ಇದನ್ನ ಬರದಕ್ಕೆ HS ವೆಂಕಟೇಶ್ ಮೂರ್ತಿ ಇವರಿದ್ದಾರಲ್ಲ, ನನ್ನ ಎಲ್ಲ ಧಾರಾವಾಹಿಗಳಿಗೂ ಹೆಚ್ಚಿನ ಜನಪ್ರಿಯ ಗೀತೆಗಳನ್ನು ಬರೆದವರವರೇ. ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ, ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಅವ್ರು ಬರೀತಾರೆ ಅಂದರೆ, ಅಲ್ಲಿ ಸ್ನೇಹ ಇವನು ಬರ್ತಾನೆ, ಭಾಳ ಸಂಕೋಚದಿಂದ ಒಳಗೆ ಬಂದರೆ ಅವನು ಕೂಡಿಸಿ ಕಾಲು ಇದು ಮಾಡ್ತಾರಲ್ಲ, ಅದ್ಭುತ. ಆ ಸ್ನೇಹದ ದಿನಕ್ಕೆ ಆ ದಿವ್ಯಾ ಮಾಡಿದ್ದಕ್ಕೆ ಏನು ಚೆನ್ನಾಗಿ ಮಾಡಿದ್ವಿ ಪುಟ್ಟ, ಭಾಳ ಚೆನ್ನಾಗಿ ಮಾಡಿದೆ ಕಂದ. ನಿನಗೆ ನನ್ನ ಸ್ಪೆಷಲ್ ಚಪ್ಪಾಳೆ ಇದಕ್ಕೆ. ಏನ ಕೃಷ್ಣ ನೀನು, ನಾನು ಇನ್ನೂ ದೊಡ್ಡ ಹುಡುಗಿ ಅನ್ಕೊಂಡಿದ್ದೆ. ಇಷ್ಟು ಪುಟ್ಟದಲ್ಲೋ. ಎಷ್ಟನೇ ಕ್ಲಾಸ್ ನೀನು? UKG. ಇಷ್ಟು ಚೆನ್ನಾಗಿ ಮಾಡ್ತೀಯಲ್ಲ ನೀನು. ಅಯ್ಯಯ್ಯೋ, ನಿನಗೊಂದು ನಮಸ್ಕಾರ ಕಣಮ್ಮ, ನಿನಗೊಂದು ನಮಸ್ಕಾರ. ಎಷ್ಟು ಪುಟ್ಟವಳಾದ್ರು ಬಾರಯ್ಯ ಬಾ. ನೀನು ಏಕೆ ಸಂಕೋಚ ಪಡುತ್ತೀಯೇ? ರುಕ್ಮಿಣಿ ಅಂತ ಅವಳನ್ನ ಕರೆದು ಎಷ್ಟು ಸಹಜವಾಗಿ ಮಾಡ್ತಾಳೆ ಅಂದರೆ, ಒಂದು ಮಗು ಮಾಡಿದ್ಲು ಅಂತ ನನಗೆ ಅನ್ಸೋದೇ ಇಲ್ಲ. ಒಂದು ಪ್ರಬುದ್ಧವಾದ ಒಂದು ಹೃದಯ ಅದನ್ನ ಅಭಿನಯಿಸ್ತು ಅಂತ ನನಗನ್ಸುತ್ತೆ. ಭಾಳ ಚೆನ್ನಾಗಿ ಮಾಡ್ಬೇಕಂದ. ವೆರಿ ಗುಡ್. ಥ್ಯಾಂಕ್ ಯು. ಮುಂದಿಂದು ನಮ್ಮ ಲಹರಿ ಕಣಿ ಅಲ್ವಾ, ಚೆನ್ನಾಗಿ ಮಾಡಿದೆ. ಇನ್ನು ಸ್ವಲ್ಪ ಮುದ್ದಾಗಿ ಮಾತಾಡೋದಿದೆ, ಅದನ್ನ ಇನ್ನು ಸ್ವಲ್ಪ ಇದು ಮಾಡ್ಕೊ. ನಮ್ಮ ಹರ್ಷ, ಅವನು ಏನು ಮಾಡಿದ್ರು ಚೆನ್ನಾಗಿ ಮಾಡ್ತಾನೆ. ಏನ್ ನಿಂತ್ಬಿಟ್ಟ ಬಾಗ್ಲತ್ರ ಬಿಡಲ್ಲ ಅಂತ. ಈಗ ನನಗೆ ಒಂದು ಕುತೂಹಲ, ಮೆಂಟರ್ ಯಾರು ಕೇಳ್ಬೋದಾ? ಇನ್ಯಾರು? ಮಂಜುನಾಥ್ ಬಡಿಗೇರವರು. ಚೆನ್ನಾಗಿ ಮಾಡಿಸಿದಿರಿ ಆ ಮಕ್ಕಳ ಕೈಯಲ್ಲಿಂದ್ರೆ. ಅವ್ರ ಕೈಯಲ್ಲಿ ಹೃದಯ ಸ್ಪರ್ಶಿರಿ. ನಮಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೀರಿ. ಯಾವುದೋ ಒಂದು ಮೌನ, ಅಲ್ಲೇ ಕುರ್ಚಿ ಮೇಲೆ ಕೂಡಿಸ್ತೀರಿ, ಅವ್ನ ಕಾಲ ಹತ್ರ ಕೂತ್ಕೊಳ್ತಾರೆ ಇಬ್ರು ಬಂದು. ಮಾತುಗಳಿಲ್ಲ. ಇದೇನು ಭಗವಂತ ಅಂತ ಅವನಂತಾನೆ, ನನಗೆ ಅರ್ಥ ಆಗಲ್ಲ ಅಂತ. ಕಣ್ಣು ಹೇಗೆ ತುಂಬ ಬಂದುಬಿಡುತ್ತೆ ಅಂದರೆ, ಆ ಥರದ ಮೌನದಲ್ಲಿ ಭಾವವನ್ನು ಸೃಷ್ಟಿ ಮಾಡೋರು ನೀವು ಮಂಜುನಾಥ್. ಭಾಳ ನಿಮ್ಮ ಬಗ್ಗೆ ನನಗೆ ಭಾಳ ಮೆಚ್ಚುಗೆ ಇದೆ. ಆಮೇಲೆ ಎಲ್ಲ ಮಕ್ಕಳು ಫಸ್ಟ್ ಕ್ಲಾಸ್ ನಾಟಕ ಆಡಿದ್ದೀರಿ. ನಾನು ಮೊದಲನೇ ದಿವಸ ಇಷ್ಟು ಒಳ್ಳೆ ನಾಟಕ ಬಂದಿದೆ. HS ವೆಂಕಟೇಶ್ ಮೂರ್ತಿ ಅವ್ರಿಗೆ, ಮಂಜುನಾಥ್ ಬಡಿಗೇರ್ ಅವ್ರಿಗೆ, ಅದನ್ನು ನೆನಪಿಸಿದ ರಮೇಶ್ ಕುಮಾರ್ ಅವ್ರಿಗೆ, MP ಪ್ರಕಾಶನ ಆತ್ಮಕ್ಕೆ, ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. Zee TVಗೆ ಇಷ್ಟು ಒಳ್ಳೆ ನಾಟಕ ಮಾಡಿದ್ದಕ್ಕೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಎರಡನ್ನೂ ಹೇಳೋಕ್ಕೆ. ಥ್ಯಾಂಕ್ ಯು ಮೇಷ್ಟ್ರೆ. ಆ್ಯಂಡ್ ಬಡಿಗೇರ್ ಸರ್, ನನಗೆ ಒಂದು ಡೌಟು. ಈ ಗಂಟು ಬಿಚ್ಚಕ್ಕಾಗದೇ ಇದ್ದಾಗ ಇವಳೊಂದು ಡೈಲಾಗ್ ಬಂತು, ಅದು ಸ್ಕ್ರಿಪ್ಟಲ್ಲಿ ಇದ್ದಿದ್ದ, ಇವಳೇ ಹಾಕೊಂಡಿದ್ದ? ಅದಿಲ್ಲ, ಅದು ಸ್ಕ್ರಿಪ್ಟ್ ಅಲ್ಲಿ ಇಲ್ಲ. ಅದು ನನಗೆ ಆಶ್ಚರ್ಯ ಆಗೋಯ್ತು ಅಲ್ಲಿ ಕೂತು ಇವಳು ಮಾಡಿದ್ ನೋಡಿ. ಪ್ರೀತಿಯ ಗಂಟು ಇಷ್ಟು ಬಿಗಿಯಾಗಿದೆ ಅನ್ನೋದು ಸ್ಕ್ರಿಪ್ಟ್ ಅಲ್ಲಿ ಇಲ್ಲ. ಇಟ್ಸ್ ಹರ್ ಡೈಲಾಗ್, ಶಿ ಹಸ್ ಟೇಕನ್ ಆನ್ ಸ್ಟೇಜ್. ಕತೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂದ್ರೆ ರಮೇಶ್ ಅವಳು. ಅತ್ತಿಗೆ ಪ್ರೀತಿಯ ಗಂಟು ಬಹಳ ಬಿಗಿಯಾಗಿದೆ, ಸ್ವಲ್ಪ ತೆಗೆದುಕೊಡು ಅಂತ. ಅದ್ಭುತ ಅಂತ ಮಾತ್ರ ಹೇಳಬಲ್ಲ. ಆಕ್ಚುಲಿ ಸರ್, ಅವಳಿಗೆ ಗಂಟು ಬಿಚ್ಚಕ್ಕೆ ಒಂದು ಮುಜುಗರ ಇತ್ತು, ಕನ್ಫ್ಯೂಷನ್ ಇತ್ತು, ನಾನು ಬಿಚ್ತೀನೋ ಇಲ್ಲೋ ಅಂತ ಹೇಳಿ. ಅವಳು ನನಗೆ ಕೇಳಿದ್ಲು, ರುಕ್ಮಿಣಿ ಈ ಗಂಟು ಬಿಚ್ಚಿಕೊಡು ಅಂತ ಹೇಳಲಾ ಅಂತ. ಅದಕ್ಕೆ ನಾನಂದೆ, ಗಂಟು ಬಿಚ್ಚಿಕೊಡು ಅಂತ ಹಂಗೆ ಹೇಳ್ಬೇಡ, ಈ ಪ್ರೀತಿಯ ಗಂಟು ಬಿಗಿಯಾಗಿದೆ, ಬಿಚ್ಚಿಕೊಡು ರುಕ್ಮಿಣಿ ಅಂತ ಹೇಳಬೇಕಿದ್ರೆ. ಹಂಗೇನಾದ್ರೂ ನಿಂಗೆ ಗಂಟೆ ಬಿಚ್ಚಕ್ಕೆ ಆಗದೆ ಇದ್ರೆ ಅಂತ ಹೇಳಿದ್ದಾಗ ಅದಕ್ಕೆ ನಾನು ಕ್ಲಾಪ್ಸ್ ಅಂತ ಹೇಳ್ತಾರೆ.
ಅದು ಅದ್ಭುತ ಅಲ್ವಾ? ಬಹಳ ಮುಖ್ಯ ಆಗ್ಬೇಕಾಗಿರೋದು. ನಿನ್ನ ಅಭಿಮಾನಿ ಡಬಲ್ ಅಭಿಮಾನಿ. ಜಾಣೆ ಅದು ಬಂಗಾರ. ಓಕೆ ಅಮ್ಮ, ಸೊ ಈ ಆಕ್ಟ್ ನಿಮ್ಗೇನು ಅನ್ನಿಸ್ತು? ನನ್ನ ದೃಷ್ಟಿ ಫುಲ್ ಒಬ್ಬರ ಮೇಲೆ ಇತ್ತು, ನೀನು ದಿವ್ಯಾ. ಥ್ಯಾಂಕ್ ಯು ಮ್ಯಾಮ್. ದಿವ್ಯಾ ಹತ್ರ ತುಂಬಾ ಟ್ಯಾಲೆಂಟ್ ಇದೆ. ಹೌದೌದು. ಎಲ್ಲೂ ಲೂಸ್ ಡೈಲಾಗ್ಸ್ ಇಲ್ಲ, ಎಮೋಷನ್ ಎಷ್ಟು ಬೇಕೋ ಅಷ್ಟೇ ಮಾತಾಡಿದಾಳೆ. ಆ ಬಡತನನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಂಥರ ಸಂಕೋಚ ತುಂಬಾ ಚೆನ್ನಾಗಿ ತೋರಿಸಿದಾಳೆ ಆ ಮಗು. ಮಂಜುನಾಥ್ ಅವರೇ, ದಯವಿಟ್ಟು ಇವಳನ್ನ ರೂಪಿಸಿ ಒಂದು ಒಳ್ಳೆ ಆರ್ಟಿಸ್ಟ್ ಆಗಿ ಮಾಡಿ ಫ್ಯೂಚರ್ ಕನ್ನಡ ಇಂಡಸ್ಟ್ರಿಗೆ ಕೊಡಿಸಿ. ಶಿ ಈಸ್ ದ ಪ್ರಾಡಕ್ಟ್. ಅವಳ ಕೈಯಲ್ಲಿ ಆಗುತ್ತೆ. ಯಾಕೆಂದ್ರೆ ಎಲ್ಲೋ ಒಂದು ನೋವು, ಒಂದು ಕೋಪ, ಒಂದು ಸಂಕೋಚ ಎಲ್ಲ ಮಗು ಹತ್ರ ಇದೆ. ತುಂಬಾ ಇಂಟೆಲಿಜೆಂಟ್. ಅವಳನ್ನ ರೂಪಿಸೋದು ತುಂಬಾ ಈಸಿ. ನಿಮ್ ಕೈಯಲ್ಲಿ ಸಿಕ್ಕಿದಾಳೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್. ಹೇಳ್ತಾ ಇದಾರೆ. ಯಾಕಮ್ಮ ನರಸಮ್ಮ? ಸಂತೋಷಕ್ಕೆ ಇಲ್ಲ, ಹೋದ್ಸತಿ ಬ್ಯಾಲೆನ್ಸ್ ಈಗ ಮಾಡಿದ್ದಾರೆ. ಬಡತನದಾಗ ಸಾಕ್ತೆ, ಇಲ್ಲಿ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಏನೋ ಇಷ್ಟರ ಮಟ್ಟಿಗೆ ಸೈ ಅನ್ಸ್ಕೊಂತು. ನನ್ನ ಮಗನ ಪ್ರೀತಿ ವಿಶ್ವಾಸದಿಂದ ಒಂದು ಖುಷಿ ಆಗುತ್ತೆ. ನೀ ಚೆನ್ನಾಗಿ ಮಾಡ್ತೀಯ ಅಂತ ತಾನು ಹೇಳ್ತಾರೆ. ಅದು ಸಂತೋಷಕ್ಕೆ ನೀವು ಸಂತೋಷ ಪಡಬೇಕು ನರಸಮ್ಮ. ಎಂಥ ಮಗುನ ಹೆತ್ತಿದ್ದೀರಾ. ಅವಳಲ್ಲಿ ಇರೋ ಆಕ್ಟಿಂಗ್, ಅವಳ ಟೀಚರ್ ಬೇರೆ ಪ್ರೋತ್ಸಾಹ ಕೊಡ್ತಾರೆ. ಏಯ್, ಯು ಆರ್ ಎಕ್ಸಲೆಂಟ್ ಆರ್ಟಿಸ್ಟ್ ಕಣೆ. ವೆರಿ ಗುಡ್, ವೆರಿ ಗುಡ್. ಜೀವನದಲ್ಲಿ ಅಳ್ಳೇಬಾರ್ದು ನೀವು. ನಮ್ಮ ಆಕ್ಟಿಂಗ್ ಇಂದ ಮಿಕ್ಕಿದವ್ರನ್ನ ಅಳಿಸ್ಬೇಕು. ಓಯ್ ಹಲೋ, ಚಮ್ ಚಮ್ ಚಂಪಾಕಲಿ ಚಂದ್ರಕಲಿ ಅಂತ ಆ ಥರ ಇರ್ತಾಳೆ. ಅದಕ್ಕೊಂದು ಲಿಪ್ಸ್ಟಿಕ್ ಹಾಕಿರ್ತಾರೆ, ಹಿಂಗೆ ಒಂದು ನಗು ಬೇರೆ. ಆ ಕೊಳಲು ಹೈಟ್ ಇಲ್ಲ. ಅದಕ್ಕಿರೋ ಇಂಟೆಲಿಜೆನ್ಸ್ ಇದೆಯಲ್ಲ, ವೆರಿ ಸ್ಮಾರ್ಟ್ ಕಿಡ್. ಅದು ಯಾವ ಕ್ಯಾರೆಕ್ಟರ್ ಮಾಡಿ. ಯು ಆರ್ ವೆಲ್ಕಮ್. ಇನ್ನೊಂದು ನೋಡಿದ್ದೀರಾ, ಆಲ್ವೇಸ್ ಅಲರ್ಟ್ ಆಗಿರ್ತಾಳೆ. ಯು ಆರ್ ವೆರಿ ಗುಡ್. ಅಲ್ವಾ ಕಾಣಿ? ಕಣ್ಣಿಂಗೆ ಇಟ್ಕೋಬಾರ್ದು. ನಾನು ಮೊನ್ನೆನೇ ಹೇಳಿದೆ, ಈ ಕಣ್ಣಿಟ್ಕೊಂಡೇ ಎಲ್ಲ ಹೇಳೋದು ಹಂಗಲ್ಲ. ಒಂದೊಂದಕ್ಕೊಂದೊಂದು ಎಕ್ಸ್ಪ್ರೆಷನ್ ಇದೆ, ಸ್ವಲ್ಪ ಚೇಂಜ್ ಮಾಡ್ಕೊ. ಓಕೆ ಅಣ್ಣ, ನಮಸ್ಕಾರ ಅಣ್ಣ. ಇವನ್ನ ನಂಬ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಕೆಲವರು ಇರ್ತಾರೆ ಡ್ರಾಮಾದಲ್ಲಿ, ಯಾರು ಬಂದಿಲ್ಲ ಅಂದ್ರೆ ಅವನ್ನ ಕರ್ಕೊಂಡು ಬರೋಂತ ಎಲ್ಲ ಡೈಲಾಗ್ ಎಲ್ಲ ಕರೆಕ್ಟಾಗಿ ಹೇಳ್ತಾನೆ. ಅವ್ನು ನೋಡಿ ಕೋಪ ಬಂದಿದ್ದು ಎಷ್ಟು ಚೆನ್ನಾಗಿ ಮಾಡ್ದ. ನೀನು ಒಳ್ಳೆ ಆರ್ಟಿಸ್ಟ್ ಕಣೋ, ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡು. ಅಯ್ಯೋ ಅಷ್ಟೇ, ಇನ್ನೇನು ಹೇಳಲ್ಲ ನಾನು. ಅವ್ನು ಎಕ್ಸಸೈಸ್ ಮಾಡ್ಬಿಟ್ರೆ ಆಮೇಲೆ ಕ್ಯಾರೆಕ್ಟರ್ಗಳು ಸಿಗಲ್ಲ. ಇಲ್ಲ, ಸ್ವಲ್ಪ ಆ ಡುಮ್ಮ ಹಂಗೆ ಇರ್ತಾನೆ, ಮುದ್ದಾಗಿ ಇರ್ತಾನೆ. ಸ್ವಲ್ಪ ಮಾಡಿದ್ರೆ ಅವನು ಉಸಿರಾಡೋದು, ಡೈಲಾಗ್ ಹೇಳೋಕೆ ಈಸಿ ಆಗುತ್ತೆ. ಓಕೆ, ಆಲ್ ಸೆಡ್ ಅಂಡ್ ದೆನ್ ದಿಸ್ ಇಸ್ ದಿವ್ಯಾ ಶೋ. ಎಸ್, ಅಬ್ಸಲ್ಯೂಟ್. ನೋ ಡೌಟ್. ಓಕೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೆಳೆಯ. ಸ್ನೇಹಿತರ ದಿನಾಚರಣೆ ದಿನ ಈ ಒಂದು ಕಾನ್ಸೆಪ್ಟ್ ಬಂದಿದೆ. ಎಸ್, ಏನಂತ ಅನಿಸ್ತದೆಯಪ್ಪ? ಗೆಳೆತನಕ್ಕೆ, ಸ್ನೇಹಕ್ಕೆ ಹಲವಾರು ಕಥೆಗಳು, ನಿದರ್ಶನಗಳಿದ್ದಾವೆ. ಆದರೆ ಇದು ಎಲ್ಲದರಲ್ಲೂ ಬಹಳ ಶ್ರೇಷ್ಠವಾದ ಒಂದು ಇನ್ಸಿಡೆಂಟ್. ಇದರಿಂದ ಕಲ್ತ್ಕೊಳ್ಳೋದಕ್ಕೆ ಸಾಕಷ್ಟಿದೆ. ಸೊ ಡ್ರಾಮಾ ಜೂನಿಯರ್ಸ್ ವೇದಿಕೆ ಸಜ್ಜಾಗ್ತಾ ಇದೆ. ಮಕ್ಕಳೆಲ್ಲ ಅವರವರು ಎಸ್ಟಾಬ್ಲಿಷ್ ಹಾಕೊಂಡು ಬಹಳ ಎಕ್ಸ್ಟ್ರಾಡಿನರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ದಿವ್ಯಾ, ನಾನು ಬಹಳ ಕಾತರನಾಗಿ ಕಾಯ್ತಾ ಇದ್ದೆ. ಯಾವಾಗ ಶ್ರೀಕೃಷ್ಣ ಪಾದ ತೊಳಿತನೋ ಆವಾಗ ಯಾವ ರೀತಿ ಇರ್ಬೋದು ನಿನ್ನ ಎಕ್ಸ್ಪ್ರೆಷನ್ ಅಂತ. ನನಗೆ ಗೊತ್ತಿಲ್ಲದ ಹಾಗೆ ನಾನು ಸೈಲೆಂಟ್ ಆಗ್ಬಿಟ್ಟೆ. ನಾನು ಅಬ್ಸರ್ವ್ ಮಾಡೋದನ್ನ ಮರ್ತುಬಿಟ್ಟೆ. ಸೊ ಹಾಗಾಗಿ ಇದು ಕೇವಲ ನಿನ್ನ ಎಫರ್ಟಿಂದ ಆಗಿರುವಂಥದ್ದು. ಅವರು ಹೇಳ್ಕೊಟ್ಟಿದ್ದನ್ನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ಯಾ. ಅಷ್ಟೇ ಚೆನ್ನಾಗಿ 3 ಜನ ಮಕ್ಕಳು, ಅದರಲ್ಲಿ ಶರ್ವರಿ ಅವರೇ ಕಿಲಾಡಿ. ನೀವು ಎಲ್ಲಾ ಪಾತ್ರಗಳಿಗೂ ಸೈ ಅನ್ನಿಸ್ಕೊಳ್ಳುವಂತ ಒಂದು ಫ್ಲೆಕ್ಸಿಬಿಲಿಟಿ ಇದೆ. ಅಂಡ್ ಲಹರಿ, ತುಂಬಾ ಚೆನ್ನಾಗಿ ಮಾತಾಡ್ದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಆದ್ರೆ ಮಾತಾಡ್ಬೇಕಾದ್ರೆ ಒಂದೇ ತರ ಮಾತಾಡ್ತೀಯ ಅಲ್ವಾ, ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕಂದ. ನಾವೇನಕ್ಕೆ ಇಷ್ಟ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇನ್ಮೇಲೆ ಇಷ್ಟೊಂದು ಕರೆಕ್ಷನ್ಸ್ ಹೇಳೋದಿಲ್ಲ. ಸರಿ ಇದೆ, ಸರಿ ಇಲ್ಲ, ಯಾಕೆ ಹೀಗೆ ತಪ್ಪು ಮಾಡಿದ್ರಿ ಅಂತ ಮಾತ್ರ ಕೇಳ್ಬೋದೇ ಹೊರತು ಈ ತರ ಕರೆಕ್ಷನ್ಸ್ ಪದೇ ಹೇಳೋದಿಲ್ಲ. ಅಂಡ್ ಬಾಸ್, ಸೂಪರ್ ಕಣೋ ನೀನು. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಇವನು ಈ ತರ ಒಂದು ಕ್ಯಾರೆಕ್ಟರ್ ಇದೆ, ಒಂದು ಸ್ವಲ್ಪ ಹೆದರಿಸ್ತಾನೆ ಸುಧಾಮ ಬಂದಾಗ ಅಂತ. ನನಗೆ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚು ಹೆದರಿಸ್ಬಿಟ್ಟ. ಹೋಗಯ್ಯ ಅಂತ. ಅವನ ವಾಯ್ಸ್ ಚೆನ್ನಾಗಿದೆ, ಅವನ ಮಾಡ್ಯುಲೇಷನ್ ಚೆನ್ನಾಗಿದೆ, ಟೈಮಿಂಗ್ ಎಲ್ಲ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ಆಕ್ಟ್. ಚಪ್ಪಾಳೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಜೋರ ಚಪ್ಪಾಳೆ ಮಂಜುನಾಥ್ ಬಡಿಗೇರ್ ಅವ್ರಿಗೆ. ಆ್ಯಂಡ್ ಇವತ್ತು ಸ್ನೇಹಿತರ ದಿನಾಚರಣೆ, ಫ್ರೆಂಡ್ಶಿಪ್ ಡೇ ಅಂತೆಲ್ಲ ಅಂದ್ಬಿಟ್ಟು ಇಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡಲಿಲ್ಲ ಅಂತಂದ್ರೆ ಏನ್ರಿ ಕಿಕ್ಕಿರುತ್ತೆ, ಏನ್ರಿ ಮಜಾ ಇರುತ್ತೆ ಅಲ್ವಾ? ಫ್ರೆಂಡ್ಶಿಪ್ ಡೇಗೆ ಫ್ರೆಂಡ್ಸ್ಗೆ ಏನಾದ್ರು ಕೊಡ್ಬೇಕಲ್ವಾ? ಗೆಳೆಯನಿಗೆ ಏನೋ ಇಷ್ಟ, ಅದು ನಾನು ತಂದಿದ್ದೀನಿ ಇವತ್ತು. ಓಕೆ ಗೆಳೆಯ, ಏನಿಲ್ಲ ಅದು ನಿನ್ ಮಗನ ಹತ್ರ ಎಲ್ಲ ಕಿತ್ಕೊಂತಿಯಲ್ಲಪ್ಪ ನೀನು. ಅದೇ ಇದೆ. ಬಾಯ್ಲಿ ಸ್ಟೇಜ್ ಮೇಲೆ ಬರ್ಲಿ ಚಪ್ಪಾಳೆ.
ಫ್ರೆಂಡ್ಶಿಪ್ ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡುವ. ನೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು, ಜೀವಕ್ಕಿನ್ನ ಜಾಸ್ತಿ ಕಣ ಕುಚ್ಚುಕು. ಓ ಗೆಳೆಯ ಜೀವದ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣು ವಾಪಕು, ಒಂದು ಕೈ ಪ್ರೀತಿ ಜಾಸ್ತಿ ಕಣು. ಸಾಮಾನ್ಯವಾಗಿ ಶಾಪಿಂಗ್ ಅಂದ ತಕ್ಷಣ ನೆನಪಾಗೋದು ಹೆಂಗಸರು ಶಾಪಿಂಗ್ ಹೋದ್ರೆ ಜೊತೆಲಿ ಹೋಗೋ ಗಂಡಸರ ಗತಿ ದೇವರೇ ಗತಿ. ಆದ್ರೆ ಇಲ್ಲಿ ಗಂಡನೇ ಫಾರ್ ಎ ಚೇಂಜ್ ಒಡವೆ ಅಂಗಡಿಗೆ ಬಂದಿದ್ದಾನೆ. ಅಲ್ಲೇನಾಗುತ್ತೆ ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಸೊ ಪ್ಲೀಸ್ ವೆಲ್ಕಮ್ ಕಾಸರಗೋಡಿನ ಅನೂಪ್ ಹಾಗೂ ಬೆಂಗಳೂರಿನ ದೀಕ್ಷಾ. ಬಾಲಿಜೋ ಚಬಾ ಪ್ಲೀಸ್. ತುಂಬಾ ಇಷ್ಟ ಅಂತ ನನಗೆ ಶಾಪ್ ಇಟ್ಕೊಂಡೆ. ಆದ್ರೆ ನಾನಿರೋ ಬ್ಯೂಟಿಗೆ ಹುಡುಗಿರ್ಗಿಂತ ಜಾಸ್ತಿ ಹುಡುಗರೇ ಬರ್ತಾರೆ. ಅದ್ರಲ್ಲಿ ವಿಜಯದ ಅಂತೂ ಅವ್ರ ಹೆಂಡತಿಗೆ ಒಡವೆ ತಗೊಂಡೋಗೋ ನೆಪದಲ್ಲಿ ಕಸ್ಟಮರ್ ವಾರದಲ್ಲಿ 3 ಸಾರಿ ಮಿಸ್ ಇಲ್ಲ. ಹುಡುಗರು ಬಂದೇನೆ ಲಾಭ ಜಾಸ್ತಿ. ಯಾಕಂದ್ರೆ ಅವರಾದ್ರೆ ನನ್ನ ಸೌಂದರ್ಯಕ್ಕೆ ಸೋತು ಕೇಳ್ದಷ್ಟು ಕೊಟ್ಟೋಗ್ತಾರೆ. ಕೆಲವರಂತೂ ಎಂತಿರಿಲ್ಲ ಅಂದ್ರೂ ಶಾಪಿಂಗ್ ಬರ್ತಾರೆ. ಹೌದಾ? ಒಂದು ಹುಡುಗಿ ನೋಡ್ದೆ ಕಣ್ಣು ಕಣ್ಣು ಕಮಲ, ನೋಟ ವಿಮಲ, ವಿದ್ಯುಲ್ಲತೆ ಇವಳು, ರೋಮಾಂಚನದವಳು, ಬಾಳೋದಿನಿದವಳು, ಬಳುಕಾಡದೆ ಬರಡು. ಒಂದು ಹುಡುಗಿ ನೋಡ್ದೆ ಕಣ್ಣು. ನೋಡಕ್ ತುಂಬಾ ಚೆನ್ನಾಗಿದೆ. ಇದ್ರ ಓನರ್ ಯಾರು? ಹಲೋ ಮಿಸ್ಟರ್, ತಾರೆಲೆ ಮೇಲಿರೋ ನಿತ್ತರ ನಮ್ ಶಾಪ್ ಟ್ರೈನಿಂಗ್ ಅಲ್ಲಿ ನಾನಿಲ್ವಾ? ಹುಡ್ಕಿನಾ ನೇನೆ ಹುಳ ಅನ್ಕೊಂಡ್ರ? ಹಾಗೇನಿಲ್ಲ, ನೀವಿರೋ ಅಂದಕ್ಕೆ ಬಟ್ಟೆ ಹಾಕಿ ನಿಲ್ಸಿರೋ ಬೊಂಬೆ ತರ ಕಾಣಿಸ್ತಿದ್ದೀರಾ. ಬಂದವರೆಲ್ಲ ಇದೇ ಡೈಲಾಗ್ ಹೇಳ್ತಾರೆ, ಬೇರೆ ಏನಾದ್ರು ಹೇಳ್ರಿ. ನೋಡ್ತಾರ ಅಂತ ಬಾಯಿ ಬಡ್ಕೋಬೇಕು ಅನ್ನೋ ತರ ಇದ್ದೀರಾ. ಬಾಯಿ ಬಡ್ಕೊಳ್ತಾರ ನಾನಾ? ಯಾಕೆ ನೀವು ಬೇರೆ ತರ ಹೇಳು ಅಂದ್ರ ಅದಕ್ಕೆ. ಇದೊಂಗಿ ಮಾತಲ್ಲ ಸಾಕು, ನಿಮ್ಗೇನ್ ಬೇಕು ಕೇಳಿ. ನನ್ಗೆ ಹೆಂಡತಿ ಬೇಕು. ಇದು ಮದ್ವೆ ಮಾಡ್ಸೋ ಏಜೆನ್ಸಿ ಅಲ್ಲ, ಒಡವೆ ಅಂಗಡಿ. ಅದು ನಂಗೂ ಗೊತ್ತು ಮೇಡಮ್. ಈ ಅಂಗಡಿ ಶಾಪಿಂಗ್ ಮಾಡಕ್ಕೆ ಹೆಂಡತಿ ಬೇಕು. ಮದ್ವೆ ಆಗೋ ಮಾದ ಅಂದ್ರೆ ನೀನಿನ್ನ ಹೆಂಡತಿ ಆಗೋ ಸುಧಾ ಅನ್ನೋ ತರ ಇದ್ದಾನೆ. ಮೇಡಮ್ ಏನ್ ಯೋಚನೆ ಮಾಡ್ತೀರಾ? ಏನೂ ಇಲ್ಲ, 1970 ಸೀರೀಸ್ ಅಲ್ಲಿ ನಮ್ ಲಕ್ಷ್ಮಿ ಮೇಡಮ್ ತರ ಹೀರೋಯಿನ್ ಇವಾಗ ನಿಮ್ ಹೆಂಡತಿ ಅನ್ಕೊಂಡು ಫೀಲ್ ಮಾಡ್ತಾ ಶಾಪಿಂಗ್ ಮಾಡಿ. 1970 ಯಾಕೆ ಮೇಡಮ್, ಇವಾಗಿನ 2017ನಲ್ಲೂ ನಮ್ ಲಕ್ಷ್ಮಿ ಮೇಡಮ್ ಇವಾಗಿನ ಹೀರೋಯಿನ್ ಹಾಕೊಳ್ಳೋ ತರನೇ ಇದ್ದಾರೆ. ಇಮ್ಯಾಜಿನೇಷನ್ ಅಲ್ಲಿ ಮುಳುಗೋಗ್ಬಿಟ್ಟ. ಸಾರಿ, ನಲ್ಲಿದ್ದೆ. ಜಾಸ್ತಿ ಅಗಲ್ಗನ್ಸ್ ಕಾಡ್ಬೇಡಿ, ನಿಮ್ ಮೂತಿಗವರು ಸೂಟ್ ಆಗೋಲ್ಲ. ಮೇಡಮ್ ಅದು ನಿಜ ಬಿಡಿ. ಇಲ್ಲೇ ಯಾರಾದ್ರೂ ಹೆಂಡತಿ ಅನ್ಕೊಂಡು ಶಾಪಿಂಗ್ ಮಾಡ್ಲಾ? ಅಯ್ಯೋ ಅಷ್ಟೇ ತಾನೇ. ಅಲ್ಲ ರೀ, ಈ ದೃಷ್ಟಿಗಿದ್ದೀರಾ? ಈ ರಾತ್ರಿ ಫೋಟೋನೇ ನಿಮ್ ಹೆಂಡತಿ ಅನ್ಕೊಂಡು ಶಾಪಿಂಗ್ ಮಾಡಿ. ಅನ್ಕೊಳ್ಳೋದೇನ್ ಮೇಡಮ್, ನನ್ನ ಹೆಂಡತಿ ನಿಜವಾಗ್ಲು ಇರೋದೇ ಹಿಂಗೆ. ನೋಡಿದ್ಮೇಲೆ ನನ್ನ ಹೆಂಡತಿ ನೋಡೋದೇ ಬೇಡ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಈ ರಾಕ್ಷಸಿ ಫೋಟೋ ನೋಡಿದ್ರೆ ಭಯ ಆಗದೆ ಇರ್ಬೋದು, ನನ್ನ ಹೆಂಡತಿ ನೋಡಿದ್ರೆ ಈ ರಾಕ್ಷಸಿನೇ ಎದ್ರುಕೊಂಡ್ ಬಿಡ್ತಾಳೆ. ಹಂಗಂದ್ರೆ ನೀವ್ ಮದ್ವೆ ಆಗಿರೋದು ರಾಕ್ಷಸಿನ? ಈ ವಿಷಯ ಮದ್ವೆ ಆದ್ಮೇಲೆ ನಂಗೂ ಗೊತ್ತಾಗಿದೆ. ಒಂದ್ ವ್ಯತ್ಯಾಸ ಏನಂದ್ರೆ, ಇವಳಿಗೆ ಕೋರೆಯಲ್ಲಿದೆ, ಅವಳಿಗೆ ಕೊಬ್ಬಿದೆ. ಹೋಗ್ಲಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಏನ್ ಸಮಾಧಾನ ಮಾಡ್ಕೊಳ್ಳೋದು ಮೇಡಮ್? ನನ್ನ ಹೆಂಡತಿಗೆ ಬಯಕ್ ಆಗದೆ ಇರೋದ್ನೆಲ್ಲ ನನ್ನ ಹೆಂಡತಿ ತರ ಇರೋ ಈ ರಾಕ್ಷಸಿ ಒಟ್ಟಕ್ಕೆ ಬೈದಾದ್ಮೇಲೆ ನನ್ಗೆ ಸಮಾಧಾನ ಆಗೋದು. ಸರಿ, ಬೈ ಸಮಾಧಾನ ಮಾಡ್ಕೊಳ್ಳಿ ಸರ್.
ಥ್ಯಾಂಕ್ ಯು ಮೇಡಮ್. ಲೇ ಏನು ನಾನೇನು ಬೈದಂಗೆಲ್ಲ ಬೈಸ್ಕೊತೇನೆ ಅಂತ ಸ್ವಲ್ಪ ಮೆಲ್ಲಗೆ ಸುಮ್ನಿರಿ ಮೇಡಮ್. ಅಪರೂಪಕ್ಕೆ ಸಿಕ್ಕಿರೋ ಸುವರ್ಣ ಅವಕಾಶ ಮಿಸ್ ಮಾಡ್ಕೋಬಾರ್ದು. ಮನೇಲಿ ಅಷ್ಟು ಜೋರಾಗಿ ಮಾತಾಡಕ್ಕಾಗಲ್ಲ, ಇಲ್ಲಾದ್ರೂ ಮಾತಾಡ್ಕೋತೀನಿ. ಸರಿ ಜೋರಾಗಿ ಬೈರಿ, ಅದೇ ಒಂಚೂರು ಸಣ್ಣ ಬರ್ಬೋದು. ಆಯ್ತು ಮೇಡಮ್. ಮೇಡಮ್ ಸೌಂಡೇ ಬರ್ದೆ ಹೆಂಗ್ ಬೈಲಿ, ಪ್ಲೀಸ್ ಸ್ವಲ್ಪ ಕೋಆಪರೇಟ್ ಮಾಡಿ. ಬೈಕೊಂಡು ಹಾಳಾಗೋಗಿ. ಥ್ಯಾಂಕ್ ಯು ಮೇಡಮ್. ನನ್ನನ್ನೇನು ಅನ್ಕೊಂಡಿದ್ಯಾ? ನೀನೆ ಗುರಾಯಿಸ್ಬಿಟ್ರೆ ನನ್ನ ಹೆಸರಾಗ್ಬಿಡ್ತೀನ. ಚಿನ್ನ ನೀನ್ ಬೇಜಾರ ಮಾಡ್ಕೋಬೇಡ, ನನ್ನ ಹೆಂಡತಿಗಿಂತ ಮುಗ್ಧ ಆಗಿದ್ಯಾ. ನೀ ಕೊಡ ಮುತ್ತಿಗೆ ಆ ಫೋಟೋನೇ ಅರ್ಧೋಗುತ್ತೆ, ಹುಷಾರು. ಸಾರಿ ಮೇಡಮ್. ಲೇ ನನ್ನ ನಿಂಗೆ ಗೋಳಾಯ್ಕೋತಿದ್ರೆ ನಿನ್ನ ಕೈ ಕಾಲ ಮುರಿದು ಬರ್ತೇನೆ. ಹುಷಾರ್. ಇದೇನಾದ್ರೂ ನಿಮ್ಮ ಹೆಂಡತಿ ಕೇಳಿಸ್ಕೊಂಡ್ರೆ ನಿಮ್ ಕೈ ಕಾಲು ಮುಟ್ಬಿಟ್ಟಾರೆ ಸರ್. ನಂಗ್ ಗೊತ್ತು ಮೇಡಮ್. ಈಗ ನಂಗ್ ಧೈರ್ಯ ಬಂದಿದೆ ಮೇಡಮ್. ನಾನು ಯಾರಿಗೂ ಹೆದರ್ಕೊಳ್ಳಲ್ಲ. ಹೌದಾ? ಅಲ್ಲಾಡಿ ನಿಮ್ಮ ಹೆಂಡತಿ ಬಂದ್ರು ಅವ್ರಿಗೆ ಮಾತೇಳಿ. ನಾ ಸುಮ್ನೆ ಮಾತಾಡ್ದೆ ಕಣೆ, ನನ್ನೇನ್ ಮಾಡ್ಬೇಡ ಕಣೆ. ಎಲ್ಲ ಹೆಂಡತಿ ನಾನ್ ಸುಮ್ನೆ ಚೌಕ್ ಕೊಟ್ಟೆ. ಈ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಹಲೋ, ನಾನು ಹೆಂಡತಿಗೆ ಬೈತಿದ್ದೆ, ಆಮೇಲೆ ಫೋನ್ ಮಾಡಿ. ಯಾರ್ರೀ ನಿಮ್ ಹೆಂಡತಿ ಇಲ್ಲಿರ್ಬೇಕಾರೆ ಇನ್ಯಾವ ಹೆಂಡತಿಗೆ ಬೈತಿದಿರ್ರಿ? ಫೋನ್ ಮಾಡಿರೋದು ನೀನಾ? ಗೊತ್ತಾಗ್ಲಿಲ್ಲ ಕಣೆ, ಸಾರಿ. ಸಾರಿನಾ? ಬನ್ನಿ ಮನೆಗೆ, ನಿಮ್ಗಿದೆ ಇವತ್ತು ಮಾರಿ ಹಬ್ಬ. ಅದು ಹಂಗಲ್ಲ ಕಣೆ. ಹಂಗೂ ಅಲ್ಲ ಹಿಂಗೂ ಅಲ್ಲ, ಬನ್ನಿ ಮನೆಗೆ, ಇವತ್ತು ನಿಮ್ ಸಾವು ಖಚಿತ. ನಾನು ಹೇಳ್ದೆ ತಾನೆ ಇಷ್ಟೊಂದು ಎಕ್ಸೈಟ್ ಆಗ್ಬೇಡಿ ಅಂತ. ನನ್ ಮಾತ್ ಕೇಳ್ರ? ನನ್ನ ಗ್ರಾಚಾರ ಏನು ಮಾಡಕ್ಕಾಗಲ್ಲ ಮೇಡಮ್. ನನ್ ಮಾತ್ ಕೇಳಿ. ನಿಮ್ ಹೆಂಡತಿಗೆ ನಮ್ ಶಾಪಿಂದ ಒಂದ್ ನೆಕ್ಲೆಸ್ ತಗೊಂಡು ಹೋಗ್ಕೊಡಿ. ನಿಮ್ ಹೆಂಡತಿ ಕೂಲ್ ಆಗ್ತಾರೆ. ಕೂಲ್ ಆಗ್ತಾಳೋ ಕೈದಾಗ್ತಾಳೋ ಯಾರ್ ಗೊತ್ತು. ಹೋಗ್ತೀನಿ, ಜೀವಂತವಾಗಿ ಹೇಳ್ತೀರಾ ಅಪ್ಪ ಬಂದು ನಿಮ್ ನೋಡ್ತೀನಿ. ಇಲ್ದಿದ್ರೆ ನಾಳೆ ನಾನು ಪುಣ್ಯಾತಿಥಿಗೆ ಬಂದು ಪಾಯಸ ವಡೆ ತಿನ್ಕೊಂಡು ಹೋಗಿ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿನಿದೆ ನಹ. ನೋಡಿದ್ರಾ, ನನ್ನ ಅಂಗಡಿ ಬರೋ ಅರ್ಧ ಕಸ್ಟಮರ್ಸು ಹೀಗೆ. ವಿಜಯನಾನಂದನ ನೀವಿಬ್ರು ಲೈಫ್ ಟೈಮ್ ಬಂದಾಗ ಹೀಗೆ ಆಗಿತ್ತಲ್ವಾ? ಹೋಗ್ಲಿ ಬಿಡಿ, ನಾನು ಯಾರಿಗೂ ಹೇಳಲ್ಲ. ಮೇಡಮ್ ನೀವು ಯಾರಿಗೂ ಹೇಳಲ್ಲ ಅಂದ್ಬಿಟ್ಟು ಇಷ್ಟು ಜೋರಾಗಿ ಮೈಕ್ ಹಾಕೊಂಡು ಹೇಳಿದ್ರೆ ಹೆಂಗೆ ಮೇಡಮ್? ಹೌದು, ಈ ಅದ್ಭುತವಾದಂಥ ಒಂದು ವಿಶೇಷ ಪಾತ್ರದಲ್ಲಿ ಯಾರಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಯಾರು ನೀವು? ಯಾರು ನೀವು? ಗಂಡನ ಪಚೀತಿ. ಏನು ಮಾಡೋಕ್ಕಾಗುತ್ತೆ ಪಾಪ. ಕೆಲವ್ರು ಹೇಳ್ಕೊಂತಾರೆ, ಕೆಲವ್ರು ಹೇಳ್ಕೊಳಲ್ಲ ಅಷ್ಟೇನೆ. ಈಗ ಅದನ್ನ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ. ಹೌದು. ಎಸ್ ಗೆಳೆಯ, ಎಸ್. ಏನನ್ನಸ್ತಪ್ಪ? ಬಹಳ ಚೆನ್ನಾಗಿತ್ತು. ಈ ಆ್ಯಕ್ಟಲ್ಲಿ ಜಾಸ್ತಿ ಮಾತೇ ಆಗಿರೋದ್ರಿಂದ ಹೆಚ್ಚು ಅವ್ರ ಕೆಲವು ಮಾಡೋಕ್ಕಾಗಲಿಲ್ಲ, ಅಥವಾ ಈ ಆ್ಯಕ್ಟಲ್ಲಿ ಬೇರೆ ಬೇರೆ ರೀತಿಯಾದಂಥ ಸೀನ್ ಆಗಲಿ ಅವ್ರ ಕೆಲ ಪರ್ಫಾರ್ಮ್ ಮಾಡೋಕ್ಕೆ ಸ್ಕೋಪ್ ಇರಲಿಲ್ಲ. ಆದರೆ ಇದ್ದಿದ್ದನ್ನ ಬಹಳ ನೀಟಾಗಿ ಪರ್ಫಾರ್ಮ್ ಮಾಡಿದರೆ, ಒಪ್ಸಿದ್ದಾರೆ ಅಂತ ಹೇಳಲ್ಲ. ಯಾಕಂದರೆ ಅನೂಪನ ಎಕ್ಸ್ಪ್ರೆಷನ್ ಭಾಳ ಚೆನ್ನಾಗಿತ್ತು. ಅವನ ಎಕ್ಸ್ಪ್ರೆಷನ್, ಅವನ ಎನರ್ಜಿ ಭಾಳ ಚೆನ್ನಾಗಿದೆ. ಆಮೇಲೆ ದೀಕ್ಷಾ ಪರ್ಫಾರ್ಮೆನ್ಸ್ ಕೂಡ ನನಗೆ ಭಾಳ ಇಷ್ಟ ಆಯಿತು. ಆ ವಾಯ್ಸ್ ಕಲ್ಚರ್ ಒಂದು ಚೂರು ಮಾಡ್ಕೋಬಹುದು. ಅಂದರೆ ನಾನು ಮೆಚುರಿಟಿ ಬೇಕು ಅಂತ ಹೇಳ್ತಿಲ್ಲ, ಆದರೆ ಡೈಲಾಗ್ ಮಾತಾಡ್ಬೇಕಾರೆ ದೀಕ್ಷಾ ಒಂದು ಸ್ವಲ್ಪ ಇನ್ನು ಡ್ರಾಮಟೈಸ್ ಆಗಿ ಮಾತಾಡ್ಬೋದು. ಸೀನ್ಗಳನ್ನ ಬೇರೆ, ಯಾಕಂದರೆ ಈ ಥರ ಸೀನ್ ಮಾಡ್ಬೇಕಾದ್ರೆ ಒಂಥರ, ನೀನು ಲಾಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿದ ಗೊತ್ತಾ, ಆವಾಗಲೂ ಇದೇ ಥರ ಇತ್ತು ಟೋನ್ ಕ್ವಾಲಿಟಿ. ಅದನ್ನು ನೀನು ಪ್ರಾಕ್ಟೀಸ್ ಮಾಡ್ತಾ ಮೆಂಟರ್ ಹತ್ರ ಕೇಳ್ತಾ ಬೇರೆ ಯಾವ ಥರ ಮಾಡ್ಬೋದು ಅಂತ ಕೇಳಿ ದಯವಿಟ್ಟು ಚೆನ್ನಾಗಿ ಮಾಡ್ಬೇಕು ನೀನು. ಓಕೆ ಅನೂಪ?
ಏನು ಅವ್ನು ಆಗಲೇ ರೆಡಿ ಆಗ್ತಾನೆ. ಅವ್ನು ಯಾವಾಗಲೂ ಟೈಮಿಂಗಲ್ಲೇ ಇರ್ತಾನೆ. ಬಹಳ ಚೆನ್ನಾಗಿ ಮಾಡಿದೆ. ಆಮೇಲೆ ಅದೇನದು ಹೆದರ್ಕೊಂಡ್ಬಿಡ್ತೀನಿ ಅಂತ ಕಾಲು 4 ಸಲ ಜಂಪ್ ಮಾಡ್ಕೊಂಡ್ ಬರ್ತೀಯ ಗೊತ್ತಾ? ಅದೊಂದ್ಸಲ ಮಾಡೋದು. ನನ್ನೇನ್ ಅನ್ಕೊಂಡಿದ್ಯಾ? ನೀನ್ ಹೆಂಗುರಾಯ್ತು ಬಿಟ್ರೆ ಓಕೆ ಎಲ್ಲಿರ್ತೋ ಗೊತ್ತಿಲ್ಲ, ಅದು ಒಳ್ಳೆ ಒಂಥರ ಫೌಂಟನ್ ರಪ್ ಅಂತ ಬರೋ ಥರ ಹೊಡಿಯುತ್ತೆ ಅವನಿಗೆ. ಆ ಎನರ್ಜಿ ನಮಗೂ ಪಾಸ್ ಆನ್ ಆಗುತ್ತೆ. ಚೆನ್ನಾಗಿತ್ತು. ಆಮೇಲೆ ಈ ಮಗು ನಿನಗೆ ಸುಮ್ಮನೆ ನಿಲ್ಸಿದ್ರು? ಇಲ್ಲ, ಅದು ದೃಷ್ಟಿಬೊಂಬೆ ನೇತಕ್ಕಾಗಲ್ಲ ಅಂತ ನಿಲ್ಸಿದಾರೆ. ಒಳ್ಳೆ ಆಕ್ಟು, ಚೆನ್ನಾಗಿ ಮಾಡಿದ್ರಿ. ಅನೂಪ್, ನಿನ್ಗೊಂದು ಚಿಕ್ಕದೊಂದು ಸಜೆಷನ್ ಅಷ್ಟೇ ನನ್ನ ಕಡೆಯಿಂದ. ತುಂಬಾ ಶೌಟ್ ಮಾಡ್ಬಿಡಕ್ಕಂದ, ಅದೊಂದು ಚೂರು ಕಂಟ್ರೋಲ್ ಮಾಡ ಮಗ. ಹಾ, ಅಷ್ಟೇ. ವೆರಿ ಗುಡ್ ಅಟೆಂಪ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಸೂಪರ್ ಸೂಪರ್. ಬಲಿ ಚಪ್ಪಾಳೆ. ಎಸ್, ಓಕೆ ಮೇಷ್ಟ್ರೇ. ಕಂದ, ನೀನು ಮೊನ್ನೆ ಹುಚ್ಚಿ ಪಾತ್ರ ಮಾಡಿದ್ದೆ ಅಲ್ವಾ ನೀನು? ಹೌದಾ? ವೆರಿ ಗುಡ್, ಚೆನ್ನಾಗಿ ಮಾಡಿದೆ. ಇನ್ನು ಬರ್ತಾ 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 ಮುಂದಿನ ಪರ್ಫಾರ್ಮೆನ್ಸ್ಗೆ, ಅದ್ರ ಮುಂದಿನ ಪರ್ಫಾರ್ಮೆನ್ಸ್ಗೆ ಇನ್ನು ಸ್ವಲ್ಪ ನೀನು ಗಂಟ್ಲನ್ನ ನಿಮ್ಮ ಮೆಂಟರ್ನ ಹೇಳ್ತಾರೆ, ಅವ್ರು ಹೇಳ್ಕೊಟ್ಟಾಗ ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲದ್ರೆ ಒಂದೇ ಥರ ಬರ್ತಾ ಇರುತ್ತೆ. ನೀನು ದೊಡ್ಡ ಹೆಂಡತಿ ಪಾರ್ಟ್ ಮಾಡಿದ್ಯಾ. ನಿನ್ನ ವೈಯಾರ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡಿದೆ. ಬಾಡಿ ಲ್ಯಾಂಗ್ವೇಜ್ ಇಸ್ ಪರ್ಫೆಕ್ಟ್. ಓನ್ಲಿ ಧ್ವನಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋ, ತುಂಬಾ ಚೆನ್ನಾಗಿರುತ್ತೆ. ಅವನ್ ಬಿಡಪ್ಪ, ಬಹಳ ಚೆನ್ನಾಗಿ ಮಾಡ್ತೀವಿ. ಒಂದ್ಸಾರಿ ಯಾರು ತಿಳಿಯರು ಪೂಜಪ್ಪ, ಅಲ್ಲಿಂದ ಒಂದೇ ನಿಮಿಷಕ್ಕೆ ಹೆದರ್ಕೊಳ್ಳೋಂಗ್ ಮಾಡ್ತಿಲ್ಲ. ಎಲ್ಲಿ ಕಲ್ತೀಯ ಇದು ಹೆಂಡತಿಗೆ ಹೆದರ್ಕೊಳ್ಳೋದು? ಯಾರು ಅವ್ರ ಅಪ್ಪನ ಕಡೆ ನೋಡ್ತಾನೆ ಅಷ್ಟೇ, ಲುಕ್ಕಲ್ಲೇ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಬಹಳ ಒಳ್ಳೆ ಹುಡುಗ, ಬಹಳ ಚೆನ್ನಾಗಿ ಮಾಡ್ತಾರಪ್ಪ. ಅವ್ನ ಬಾಡಿ ಲ್ಯಾಂಗ್ವೇಜ್ ಒಂದ್ಸಾರಿ ಮರ್ತೀಯ ಮಾತು? ಒಂದ್ಸತಿ ಮಧ್ಯ ಗ್ಯಾಪ್ ಆಯ್ತಲ್ಲ. ಗ್ಯಾಪ್ ಆಯ್ತಲ್ಲ, ಯಾತಕ್ಕೆ? ಎಂಜಿಲ್ ನುಂಗಕ್ಕೆ ಬಹಳ ಜೋರಾಗಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ. ಓಕೆ, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಸುಮ್ಮನೆ ನಕ್ಬಿಟ್ರೆ ಹೆಂಗೆ ಸರ್? ಅದಕ್ಕೊಂದು ಉತ್ತರ ಬರಲಿಲ್ಲ ನಮಗೆ. ಎದುರ್ಕೊಳ್ಳೋ ಕ್ಯಾರೆಕ್ಟರ್ ಏನೇ ಮಾಡಿದೆ ಅಂದ್ರೆ ಟ್ರೈ ಅಂತ ನಿಮ್ಮನ್ನು ನೋಡ್ದೆ ಹಂಗೆ. ನಿಮ್ಮ ಬೆಳೆ ಕಾಫಿ ಯಾರು ಮಾಡೋದಾ? ಡ್ಯಾಡಿ? ಅಲ್ಲ, ಅಮ್ಮ. ಅದೇ ಡ್ಯಾಡಿ ಮಾಡ್ತಾರ, ಅಮ್ಮ ಕುಡಿತಾರ ತಾನೆ? ಇಲ್ಲ, ಅಮ್ಮ ಮಾಡೋದು. ಹೌದಾ? ಮತ್ತೆ ಇದು ಸಾರು ಯಾರು ಮಾಡೋದು? ಅಪ್ಪ. ಸರ್, ರಾತ್ರಿ ಮಾತ್ರ, ಮತ್ತೆಲ್ಲ ಅಮ್ಮನೇ ಮಾಡೋದು. ಅದೇ ಅದೇ ಸಾಕಣ. ಏನ್ ಗೊತ್ತಾ, ಅಕ್ಕಿ ಹಾಕೋದೆಲ್ಲ ಅಮ್ಮ, ಬೇಯಿಸಕ್ ಇಡೋದು ಅಪ್ಪ. ಓಹೋ, ಬೆಂಕಿ ಹಚ್ಚಿದಾದ್ರೆ ನೀನೇ. ನನಗೇನು ಗೊತ್ತಾಗಬೇಕಾಗಿರೋದಂದ್ರೆ ಯಾವ್ಯಾವ ಅಡುಗೆ ಚೆನ್ನಾಗಿ ಮಾಡ್ತಾರೆ ನೀವಪ್ಪ ಅನ್ನೋದು ಗೊತ್ತಾಗಬೇಕಷ್ಟೇ ನನಗೆ. ಸಾರು ಚೆನ್ನಾಗಿ ಮಾಡ್ತಾರೆ. ಸಾರ್ ಯಾವ ಸಾರ್ ಅದು? ಏನ್ ಸಾರ್ ಇದು? ಅವನಿಗೆ ನೀರುಳ್ಳಿ ಸಾರು ಅಂತ ಹೇಳಿದ್ರೆ ಬಹಳ ಇಷ್ಟ. ಹಾಗೆ ನೀರುಳ್ಳಿ ಹಾಕಿ ಅವನಿನ ಸಾರು, ರಸಂ, ಪುಡಿ ಹಾಕಿ ಮಾಡ್ತೀನಿ. ಆಮೇಲೆ ಇನ್ನೇನೇನ್ ಮಾಡ್ತಾರೋ ಗೊತ್ತಿಲ್ವಾ? ಹುಷಾರಾಗ್ಬಿಟ್ಟ 2ನೇ ರೌಂಡ್ಗೆ. ಈಗ ನನಗೆ ಒಂದ್ಸತಿ ಆಡಿಷನ್ ಅಲ್ಲಿ ಯಾವ ಜಡ್ಜಸ್ ಇಷ್ಟ ಅಂತ ಹೇಳೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತಿದ್ದೆ. ಈಗೆಲ್ಲ ಆಯ್ತಪ್ಪ, 2 ವಾರ ಆಯ್ತು, ಫಸ್ಟ್ ರೌಂಡು ಆಯ್ತು. ಈ ಕರೆಕ್ಟಾಗಿ ಹೇಳೋದು ನಿಂಗೆ ಯಾರು ಇಷ್ಟ ಅಂದ್ಬಿಟ್ಟು. ಹಂಗಂದ್ರೆ ಅಲ್ಲಿ 3 ಜನ ಕಾಣ್ತದೆ. ಯಾರು ಕೈ ಹಚ್ತಿದ್ದಾರೆ. ನಮ್ಮ ಮಾರ್ಕ್ಸ್ ಹೋಯ್ತಪ್ಪ, ಮಾರ್ಕ್ಸ್ ಇಲ್ಲ ಇಲ್ಲ ಇಲ್ಲ, ನಾನಿದ್ದೀನಿ. ಸರ್, ಇವತ್ತು ನೀನು ಒಂದು ಹಾಡು ಡೆಡಿಕೇಟ್ ಮಾಡಿದೆಯಲ್ಲ, ಯಾವುದು? ಯಾವ ಹಾಡು ನೀನು ಡೆಡಿಕೇಟ್ ಮಾಡಿದಾರ? ಒಂದು ಹಾಡು ರೊಮ್ಯಾಂಟಿಕ್ ಹ್ಯಾಡ್ ನೆನಪು ಬರ್ತಾ ಇಲ್ಲ. ರೊಮ್ಯಾಂಟಿಕ್ ಹಾಡು ಯಾವುದು ಜ್ಞಾಪಕ ಬರ್ತಾ ಇಲ್ವಲ್ಲ? ಅಮ್ಮಂಗೆ ಒಂದು ಹಾಡು ಡೆಡಿಕೇಟ್ ಮಾಡೋ ಅಂದೆ ಅಷ್ಟೇ, ನಾನು ಯಾವ ಜಾನರ್ ಹೇಳಿಲ್ಲ. ಓಕೆ, ಬಲ್ಲಿ ಚಪ್ಪಾಳೆ. ಜಡ್ಜಸ್ ಅವರ ಸೀಕ್ರೆಟ್ ಮಾರ್ಕ್ಸ್ ನ ಕೊಡ್ತಾರೆ. ಸೊ ನಾವೆಲ್ಲ ಎಲ್ಲೋಗ್ತೀವಿ ಈಗ? ಗ್ಯಾಲರಿ. ಬಲ್ಲಿ ಮ್ಯೂಸಿಕ್. ಮೇಷ್ಟ್ರೆ, ನಿಮಗೆ ಲಾ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಯಾವ ತಂಟೆ ತಕ್ರ ಜಗಳ ತಂದ್ರು ಒಂದು ಸೆಕ್ಷನ್ ಹೆಸರು ಹೇಳಿ ಅದಕ್ಕೆ ಪರಿಹಾರ ಕೊಟ್ಬಿಡ್ತೀರಾ. ಆದರೆ ನಿಮ್ಮ ಕೈಯಲ್ಲೂ ಬಿಡಿಸೋಕ್ಕಾಗದೇ ಇರೋ ಒಂದು ಜಗಳ ಈ ಭೂಮಿ ಮೇಲಿದೆ. ಆ ಸೃಷ್ಟಿಕರ್ತ ಬ್ರಹ್ಮನೇ ಬಂದರೂ ಆ ಜಗಳ ಬಿಡಿಸೋಕ್ಕಾಗದೆ ಓಡಾಡ್ಬಿಡ್ತಾನೆ. ಅಂಥ ಜಗಳ ಅಂದರೆ ಗಂಡ ಹೆಂಡತಿ ಜಗಳ. ಅಂಥ ಗಂಡ ಹೆಂಡತಿ ಜಗಳದ ಮಧ್ಯ ಒಂದು ಶಾಕ್ ಬೇರೆ ಇದೆ. ಅದು ಏನು ಶಾಕು ಅಂತೀರಾ? ನೀವೇ ನೋಡಿ. ಅಂತ ಶಾಕಿಂಗ್ ಜಗಳನ ಕೊಡಕ್ಕೆ ಬರ್ತಿದ್ದಾರೆ ಮೂಡುಬಿದಿರೆಯ ವೀಕ್ಷಾ ಹಾಗೂ ಕೊಪ್ಪಳದ ಪ್ರೀತಮ್. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಸೀತಾರಾಮ್ ಸರ್, ಮದುವೆಗೂ ಮುಂಚೆ ಪುಲಿ ತರ ಇದ್ದೆ, ಆದ್ರೆ ಈಗ ಮೂಗಿಲಿ ತರ ಆಗಿದ್ದೀನಿ. ಸ್ಕಿಟ್ಟಲ್ಲಿ
ನಂದು ಗಂಡನ ಕ್ಯಾರೆಕ್ಟರ್ ಒಂದಿದ್ರು. ಮೋಸ್ಟ್ಲಿ ಇಂಪ್ರೂವೈಸೇಷನ್ ಟೈಮ್ ನಲ್ಲಿ ಗಂಡನ ಕ್ಯಾರೆಕ್ಟರ್ ನನ್ನ ಹೆಂಡತಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಬರೀ ಮಾತು ಮಾತು ಮಾತು, ಬರೀ ಮಾತಾಡ್ತಿದ್ದೀರೋ ಅದಕ್ಕೆ ಅಯ್ಯೋ ಡಾರ್ಲಿಂಗ್, ನಮ್ಮ ಆನಂದ್ ಬಾಬಾಗೆ ಹೇಗ್ ಕಸ ಹೊಡೆಯೋದು, ಬಟ್ಟೆ ಒಣಗಾಕೋದು ಅಂತ ಹೇಳ್ಕೊಡ್ತಿದ್ದೆ ಅಷ್ಟೇ. ನಮ್ಮ ಆನಂದ್ ಬಾಬಾಗೆ ಕಸ ಹೊಡೆಯೋದು ಬಟ್ಟೆ ಒಣಗಾಕೋದು ಹೇಳ್ಕೊಡ್ತಿದ್ರಾ? ಹೂ ಕಣೆ, ಬೇಕಿದ್ರೆ ಕೇಳು. ಹಲೋ. ಅಯ್ಯೋ, ಅವಳಿಗೆ ಈ ಕೆಲಸ ಎಲ್ಲ ಚೆನ್ನಾಗಿ ಬರುತ್ತೆ, ನಿನಗೆ ಹೇಗೆ ಗೊತ್ತಾಯ್ತು? ಅಕ್ಕನೇ ಫೋನ್ ಮಾಡಿ ಹೇಳ್ತಾಳೆ, ಗೊತ್ತಾ? ಮನೆ ಕೆಲಸ ಮಾಡಿ ಅಂದ್ರೆ ಅರ್ಥ ಹೊಡಿತಿದ್ದೀರಾ? ಅಯ್ಯೋ, ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ, ನೀನ್ ಹಾಯಾಗಿ ಮಹಾರಾಣಿ ತರ ಕುತ್ಕೋ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ? ಆಯಾಸ ಪಡದಿರು ನೀನು ಹೋಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಬಬಂ ಪಬಬಂ ಪಬಬಂ. ಅಯ್ಯೋ ಬಿಡ, ಸಾಕು ಐಸಿಟ್ಟದು, ಹೋಗಿ ನನ್ ಬಟ್ಟೆ ರನ್ ಮಾಡಿ. ಆಯ್ತು, ರಾಗಣ್ಣ ಐರನ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನೋಡಿ, ನಾಳೆ ನಿಮ್ಗೂ ಉಪಯೋಗಕ್ಕೆ ಬರ್ಬೋದು. ಮೊದಲು ಒಣಗಿದ ಬಟ್ಟೆಯನ್ನು ತೆಗೆದುಕೊಳ್ಳಿ, ನಂತರ ಸ್ವಲ್ಪ ನೀರನ್ನು ಹಾಕಿ. ರಾಗಣ್ಣ, ಸ್ವಲ್ಪ ಅಂದ್ರೆ ಸ್ವಲ್ಪ ಅಷ್ಟೇ, ನೀರಿಗೆ ಬರ ಅಂತ ಒಂದು ಬಕೆಟ್ ತಗೊಂಡು ಸುರಿದು ಬಿಟ್ಟಿರ. ನಂತರ ಐರನ್ ಬಾಕ್ಸ್ ಅನ್ನು ತಗೊಂಡು ಉಜ್ಜಿರಿ. ಈಗ ಬಟ್ಟೆ ಆಹಾ, ಗಂಡನಿಗೆ ಕೆಚ್ಚ ಹೇಳಿ ಬಿದ್ಕೊಂಡಿದ್ದಾಳೆ ನೋಡಿ. ಏನ್ ಜಾನ್ ಕಿಡಿ ಎಲ್ಲ ಕೇಳಿಸ್ಬಿಡ್ತು. ನಮ್ ಸೀತಾರಾಮ್ ಸರ್ ಮಲಗಿರೋರಿಗೆ ಮಾರ್ಕ್ಸ್ ಕೊಡಲ್ಲ, ಪರ್ಫಾರ್ಮೆನ್ಸ್ ಮಾಡ್ದವ್ರಿಗೆ ಮಾತ್ರ ಮಾರ್ಕ್ಸ್ ಅಂತ ಹೇಳ್ತಿದ್ರು ಅಲ್ವಾ ಸರ್? ಕರೆಕ್ಟ್ ಕಂದ. ಸರ್, ಇದು ಪರ್ಫಾರ್ಮೆನ್ಸ್ ಅನ್ಕೊಂಡ್ರಾ? ಇಲ್ಲಿ ನೋಡಿ, ಐರನ್ ಮಾಡಕ್ಕೆ ಸ್ವಿಚ್ ಹಾಕಿಲ್ಲ, ಮಾರ್ಕ್ಸ್ಗೋಸ್ಕರ ಡೌನ್ ಮಾಡ್ತಾರೆ. ಮನೆ ಮಾಡಿ ಸಾಯ್ಬೇಕು. ನಿಮ್ಗೆ ಮನೆ ಕೆಲಸ ಮಾಡಕ್ ಬರಲ್ಲ ಅಥವಾ ಐರನ್ ಮಾಡಕ್ ಬರಲ್ಲ? ಮನೆ ಕೆಲಸ ಮಾಡಕ್ಕಂತ ಬಂದ ಏನು ಇದು ಹುಡುಗಿ? ಕಷ ಕುಡಿ. ಎಲ್ಲಿ ನನ್ನ ಹೆಂಡತಿ ಕರೆಂಟ್ ಹೊಡಿತು, ನನ್ನ ಹೆಂಡತಿ ಕರೆಂಟ್ ಹೊಡಿತು, ನನ್ನ ಹೆಂಡತಿ ಕರೆಂಟ್ ಹೊಡಿತು, ಕಾಪಾಡಿ ಕಾಪಾಡಿ. ಏ ಹೆಂಡತಿ, ಇಷ್ಟು ದಿನ ನೀನೇ ನನಗೆ ಹೊಡಿತಿದ್ದೆ, ಈಗ ಕರೆಂಟೇ ನಿನಗೆ ಹೊಡೆದಿದೆ. ಐಡಿಯಾ. ನನ್ನ ಹೆಂಡತಿ ಏನಾದ್ರು ಟಿಕೆಟ್ ತಗೊಂಡ್ಬಿಟ್ಲಾ? ಇಲ್ಲ, ಡ್ರಾಮಾ ಜೂನಿಯರ್ ಸೀಸನ್ 2 ವಿನ್ನರ್ ಆಗೋವರೆಗೆ ಊರಿಗೆ ಕಾಲಿಡಲ್ಲ ಅಂತ ನಾನು ಊರ್ನವ್ರಿಗೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಹೌದೇನೆ, ನನಗೆ ಗೊತ್ತೇ ಇರಲಿಲ್ಲ. ಏನಾಯ್ತ್ರಿ? ಏನಾಯ್ತ್ರಿ? ಹತ್ರ ಬರ್ಬೇಡ, ಕರೆಂಟ್ ಹೊಡಿತು ಕಣೆ. ಸುಮ್ಮನೆ ಇರಿ. ನಿಜವಾಗ್ಲೂ ಕರೆಂಟ್ ಹೊಡಿತು ಕಣೆ. ಒಂದ್ ನಿಮಿಷ ಇರು. ಆನಂದ ಅಣ್ಣ, ನಾವು ಮುಟ್ಟಿದ್ರೆ ಶಾಕ್ ಹೊಡಿತೀನಂತೆ. ನೋಡೋಣ, ಚೆಕ್ ಮಾಡೋಣ. ಬೇಡ ಬಿಡಿ, ನೀವು ಆಂಕರಿಂಗ್ ಅಲ್ಲಿದ್ದೀರಾ, ಶೋ ನಿಂತೋದ್ರೆ ಕಷ್ಟ ಬಿಡಿ. ಬೆಳಗ್ಗೆಯಿಂದ ಚಟ್ನಿ ರುಬ್ಬಿಲ್ಲ. ಒಂದ್ ನಿಮಿಷ ಇರಿ. ಎಲ್ಲಿ ಆ ಮಾಡು. ದೂರ ದೂರ. ಎಲ್ಲೈತೆ ಇಲ್ಲ. ಅಮ್ಮ ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ, ನನಗೆ ಎದುರು ಮಾತಾಡೋದು. ಅಯ್ಯೋ, ಕೆಲ್ಸ ಮಾಡ್ತಾ ಇರೋದು ಮಾಡಿದ್ರೆ ನಿಮ್ಮನ್ನ ಮುಟ್ಬೇಡ ಕಣೆ, ಕರೆಂಟ್ ಹೊಡೆಯುತ್ತೆ. ಮುಟ್ಬೇಡ ಕಣೆ. ಮುಟ್ಟಲ್ಲ, ಟಚ್ ಮಾಡ್ತೀನಿ. ಏನು ಟಚ್ ಮಾಡ್ತೀಯಾ? ಇದು ಮರದ ಕೋಲು, ಈಗ ನಾನು ಟಚ್ ಮಾಡ್ತೀನಿ ತಡಿ. ಅಯ್ಯೋ ಬೇಡ ರೀ, ಬೇಡ 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 ಬೇಡ. ಮತ್ತೆ ಸುಮ್ಮನೆ ಬಂಚ ಮೇಲೆ ಕುತ್ಕೋ. ಕರೆಂಟ್ ಹೊಡಿತಿಲ್ಲ. ಏನ್ ಮಾಡ್ತಿದ್ದೆ?
ರೀ ಬೇಡ ರೀ ಬೇಡ 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 ಒಂದ್ ನಿಮಿಷ ಇರು. ಹಲೋ ಶಂಕರ್. ಏನು? ಏ ನನ್ನ ಹೆಂಡತಿಗೆ ಸೂಪರ್ ಪವರ್ ಬಂದಿದ್ಯೋ, ಏನೋ ಮಾಡೋದು? ಏನೋ ಹೇಳ್ತಾ ಇದೀಯ ನೀನು? ಲೇ ನನ್ನ ಹೆಂಡತಿಗೆ ಕರೆಂಟ್ ಪಾಸ್ ಆಗ್ತಿದ್ಯೋ, ನೋಡಿದ್ರೆ ಭಯ ಆಗುತ್ಕಣೋ, ಅಲ್ಲಿ ಮುಟ್ಟಿದ್ರೆ ಕರೆಂಟ್ ಹೊಡಿಯುತ್ಕಣೋ. ಲೇ ಅದಕ್ಕೆ ಯಾಕೋ ಭಯ ಬೀಳ್ತೀಯಾ? ಯಾವ್ದು ನೆಗೆಟಿವ್ ಇರುತ್ತೋ ಅದನ್ನ ಪಾಸಿಟಿವ್ ಮಾಡ್ಕೋಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ? ನೋಡು, ನಿನ್ನ ಹೆಂಡತಿನ ಇಟ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪವರ್ ಸಪ್ಲೈ ಮಾಡಿ ದುಡ್ಡು ಮಾಡ್ಕೊಳ್ಳೋ. ಏನು? ನನ್ನ ಹೆಂಡತಿ ಇಟ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪವರ್ ಸಪ್ಲೈ ಕೊಡ್ಬೋದಾ? ಥ್ಯಾಂಕ್ ಯು ಕಣೋ, ಒಳ್ಳೆ ಐಡಿಯಾ ಕೊಟ್ಟೆ. ಬಾಯ್. ರೀ ನನ್ನನ್ನ ಇಟ್ಕೊಂಡು ಪವರ್ ಸಪ್ಲೈ ಮಾಡ್ತೀರಾ? ಏ ನೀ ಸುಮ್ನಿರೆ, ಇಷ್ಟ ದಿನ ಅಂತ ನೀನು ಉಪಯೋಗಕ್ಕೆ ಬರಲಿಲ್ಲ, ಈಗಾದ್ರೂ ಬರ್ತಿದ್ಯಲ್ಲ ಅದಕ್ಕದು ಖುಷಿ ಪಡು. ಹಾ ಯಾರು ಟೆನ್ಷನ್ ತಗೋಬೇಡಿ, ಮೇಹೂನಾ ಕರೆಂಟ್ ಹೆಂಡತಿಗೆ ಇದ್ದಾಳೆ, ಸಪ್ಲೈ ಮಾಡಕ್ ನಾನಿದ್ದೀನಿ. ಪ್ರಭಾಕರ್ ಸರ್, ಪೇಮೆಂಟ್ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡಿ ಸರ್. ಓಕೆನಾ ಸರ್? ಬೇಕಾದ್ರೆ ಕಿಲಾಡಿ ಕುಟುಂಬ, ಸರಿಗಮಪ್ಪ, ಡಾಕ್ಟರ್ ಲೈಫ್ ಎಲ್ಲಿಗೆ ಬೇಕಾದ್ರೂ ಪವರ್ ಸಪ್ಲೈ ಮಾಡ್ತೀವಿ, ಅದು ಆಪೆಂಟ್ ಚೀಪ್ ರೇಟ್ ಅಲ್ಲಿ. ಏನ್ರಿ ನಿಮ್ ಕರ್ಮ? ಅಯ್ಯೋ ಬಂಗಾರ, ಇದು ಕರ್ಮ ಅಲ್ಲ ಕಾರ್ಯ. ಒಂದ್ಸಲ ಯಾರಿಗೋ ಧಿಕ್ಕಾರ ಧಿಕ್ಕಾರ ಅಂತ ಕೂಗಿದಲ್ಲ, ಈಗ ಕೂಗೋಣ. ಧಿಕ್ಕಾರ ಧಿಕ್ಕಾರ ಅಪ್ಪ ಅಮ್ಮ ಸಾಕಿತ್ತು, ಶುರು ಮಾಡ್ಕೊಂಡ್ಬಿಡ್ತೀಯ. ಏನಾಯ್ತ್ರಿ? ಅಯ್ಯೋ ಏನಾಯ್ತ್ರಿ? 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 ನನ್ಗಿರಪ್ಪ ಊರಿಗೆ ಟ್ರಾನ್ಸ್ಫರ್ ಆಯ್ತು. ಹಾ ಮಾಡ್ತೀನಿ. ಈಗ ಮರತ್ಕೊಂಡು ನನ್ನ ಹತ್ರ ಇದೆ. ಬನ್ನಿ ಬನ್ನಿ, ನನಗೆ ಧಿಕ್ಕಾರ ಕೂಗ್ಸ್ತೀರಾ? ಹೋದ್ ಸರ್ತಿ ಯಾರೋ ಡೈಲಾಗ್ ಹೊಡ್ದಿದ್ದಾಳ, ಹೇಳಿದಾಳ ಹೇಳಿ. ಪದನರಿದು ನುಡಿಯಲು, ನುಡಿದುದನು ಅರಿದು ಆರಯಲು. ಅಯ್ಯೋ ಏನ ಮಾಡ್ತಾ ಇದ್ಯಾ? ಏನ ಮಾಡ್ತಾ ಇದ್ಯಾ? ನನ್ನ ಉಪಯೋಗಿಸ್ಕೊಂಡು ನಿಮ್ ಸ್ವಾರ್ಥಕ್ಕಾಗಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ? ಆದ್ರೆ ನಾನ್ ಹಾಗಲ್ಲ, 4 ಜನ ಪಬ್ಲಿಕ್ ಯೂಸ್ ಆಗ್ಲಿ ಅಂತ ನಿಮ್ಮನ್ನೆಲ್ಲ ಇಟ್ಕೊಂಡ ಕಟ್ ಹಾಕಿದೀನಿ. ಅಯ್ಯೋ ಬಿಡೆ, ನನ್ ಬಿಡೆ. ಬಿಟ್ಬಿಡ್ತಾರೆ. ಹೆಂಡತಿ ಅಂತ ಅಂದ್ರೆ ಮನೆ ಕೆಲ್ಸಕ್ ಮಾತ್ರ ಫಿಕ್ಸ್ ಅಂತ ಅಡ್ವಾನ್ಸ್ ಆಗಿ ಫಿಕ್ಸ್ ಆಗ್ಬಿಡ್ತೀರಾ. ಅದೇ ಅವಳು ಉಪಯೋಗಕ್ಕೆ ಬರ್ತಾಳೆ ಅಂತ ಗೊತ್ತಾದ್ರೆ ಸಾಕು, 4 ಕಾಸು ಸಂಪಾದನೆ ಮಾಡಕ್ ಕಾಯ್ತಾ ಇರ್ತೀರಾ. ಆದ್ರೆ ನಾವ್ ಹಾಗಲ್ಲ. ತಾಳಿ ಕಟ್ಟಿದ ಗಂಡ ಕುಡ್ಕಾಗಿರ್ಲಿ, ದುಡ್ದು ತಂದು ಹಾಕದೇ ಇರ್ಲಿ, ಗಂಜಿ ಕುಡ್ಕೊಂಡು ನಿಮ್ಮನ್ನ ತಿದ್ದಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಅದು ಪ್ರತಿಯೊಂದು ಹೆಣ್ಣಿಗಿರೋ ಶಕ್ತಿ. ವಿಜಿ ಸರ್ ಬೆಳಗ್ಗಿಂದ ನನ್ನ ಕೈಯಲ್ಲಿ ಮನೆ ಕೆಲಸ ಮಾಡಿಸಿ ಈಗ ದೊಡ್ಡ ಸ್ಪೀಚ್ ಕೊಡ್ತಾಳೆ. ಯಾಕೆ ಹೇಳಿ? ನೀವು ಮಾರ್ಕ್ಸ್ ಕೊಡ್ಲಿ ಅಂತ. ಯಾವ ಹೆಣ್ಣು ಕೂಡ ತನ್ನ ಗಂಡನ ಕೈಯಲ್ಲಿ ಬೇಕು ಅಂತ ಕೆಲಸ ಮಾಡ್ಸಲ್ಲ. ಯಾಕಂದ್ರೆ ಒಂದಿನಾದ್ರೂ ನಾವು ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಂತ ಒಳ್ಳೆದ ಮನಸ್ಸಿಂದ ಹೇಳ್ತಾಳೆ ಹೊರತು ಉದ್ದೇಶಪೂರ್ವಕವಾಗಿ ಅಲ್ಲ. ಯಾಕಂದ್ರೆ ಗಂಡನೇ ಹೆಂಡತಿನ ಸರ್ವಸ್ವ, ಹೆಂಡತಿನೇ ಗಂಡನ ಸರ್ವಸ್ವ. ಸಾರಿ ಕಣೆ, ನಾನು ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನಂಗೆ ಕ್ಷಮಿಸ್ಬಿಡೆ. ಈಗ್ಲಾದ್ರೂ ಗೊತ್ತಾಯ್ತಾ? ನನ್ನ ಕಡೆಯಿಂದನೂ ಸಾರಿ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ನೀನೂತಲಿ ಸುಖವಾಗಿರೆ, ಆನಂದದ ಮೊದಲಾಗಿರೆ, ಬಾಳೆ ಸವಿಗಾನ. ಹಾಲು ಜೇನು ಯಾವ ರೇಂಜಿಗೆ ನಮ್ಮ ಜಡ್ಜಸ್ಗೆ ಶಾಕ್ ಹೊಡೆದಿದೆ ಅಂತ ಕೇಳೋಣ.
ವಿಜಯಣ್ಣ ಹೆವಿ ಶಾಕ್ ಹೊಡೆದಂಗಿತ್ತು. ಹೊಡಿಯುತ್ತೆ, ಯಾಕೆ ಗೊತ್ತಾ? ಆಕ್ಟ್ ಅಲ್ಲಿ ಅವಾಗ ಮಧ್ಯದಲ್ಲಿ ನಿನ್ನೂ ಎಳಿತಾ ಇರ್ತಾರೆ. ಅದೇ ಭಯಂಕರ ಶಾಕ್ ಹೊಡೆಯುತ್ತೆ, ಭಯಂಕರ ಶಾಕ್ ಅದು ಎಳೆಯೋ ಟೈಮು ಸರಿಯಾಗಿ ಬೇರೆ ಇರುತ್ತೆ. ಹೌದೌದು, ಸ್ವಲ್ಪ ಶಾಕ್ ಜಾಸ್ತಿನೇ ಹೊಡೆಯುತ್ತೆ. ಜಾಸ್ತಿ ಆಗುತ್ತೆ. ಚೆನ್ನಾಗಿತ್ತು ಈ ಆಕ್ಟ್. ಬೇಸಿಕಲಿ ಒಂದು ಒಳ್ಳೆ ಮೆಸೇಜ್ ಇತ್ತು. ಇಮ್ಯಾಜಿನರಿ ಅರ್ಥ ಮಾಡ್ಕೊಳ್ಳೋರ್ಗೆ ಬಹಳ ಒಳ್ಳೆ ಅರ್ಥವನ್ನು ಹೊಂದ್ಕೊಂಡಿರುವಂತ ಆಕ್ಟ್ ಇದು. ಕಥೆನೇ ಬಹಳ ಚೆನ್ನಾಗಿದೆ. ನೀವಿಬ್ರು ಅಷ್ಟೇ ಆಕ್ಟ್ ಮಾಡ್ಬೇಕಾದ್ರೆ ಏನ್ ಗೊತ್ತಪ್ಪ, ಡೈಲಾಗ್ ಅವನು ಆದ್ಮೇಲೆ ಒಂದು ಕ್ಯೂ ನೀವು ಕಾಯ್ತಿರಲ್ಲ, ವೇಟಿಂಗ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅವ್ನು ಹೇಳಿ ಒಂದು ಸೆಕೆಂಡ್ ಆದ್ಮೇಲೆ ನನ್ನ ಡೈಲಾಗ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅದು ಹೇಗಿರ್ಬೇಕು ಅಂದ್ರೆ ಅವ್ನು ಹೇಳಿದ ತಕ್ಷಣ ಅವ್ನು ಹೇಳಿದ್ದಕ್ಕೆ ನಾನು ಇದನ್ನ ಹೇಳ್ಬೇಕು ಅನ್ನೋದು ನಮಗೆ ಆಸ್ ಅನ್ ಆಡಿಯನ್ಸ್ ನೋಡ್ತಾ ಗೊತ್ತಾಗ್ಬಿಡ್ಬೇಕು. ಓಕೆ ವೀಕ್ಷಾ, ನಿನ್ನ ಕ್ಯಾರೆಕ್ಟರ್ನ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿನ್ನ ಕಣ್ಣು ಬಹಳ ಎಕ್ಸ್ಪ್ರೆಸಿವ್ ಆಗಿದೆ, ನಿನ್ನ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ, ನಿನ್ನ ಎನರ್ಜಿ ಚೆನ್ನಾಗಿದೆ, ಇವೆಲ್ಲವೂ ಚೆನ್ನಾಗಿದೆ. ಆದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಅದು ನೆಕ್ಸ್ಟ್ ಬರೋ ಆ್ಯಕ್ಟಲ್ಲಿ ನೀವು ಅದನ್ನ ಮಾಡ್ಕೋಬೇಕು. ಓಕೆ ಪ್ರೀತಮ್, ನೀನು ಅಷ್ಟೇಮ್ಮ, ನಿನ್ನ ವಾಯ್ಸಲ್ಲಿ ನಿಂಗೆ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇದೆ ಅಂತ ಕಾಣುತ್ತೆ. ಅದಕ್ಕೆ ನೀನು ಸ್ವಲ್ಪ ವೋಕಲ್ ಎಕ್ಸಸೈಸಸ್ ಮಾಡಿದ್ರೆ ನಿನ್ನ ವಾಯ್ಸಲ್ಲಿ ಸ್ಟ್ರೆಂತ್ ಜಾಸ್ತಿ ಬರುತ್ತೆ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಚಪ್ಪಾಳೆ. ಓಕೆ, ಅಮ್ಮ ಹತ್ರ ಬರ್ತೀನಿ. ಅಮ್ಮ, ಕರೆಂಟ್ ಅಫೇರ್ಸ್ ಇದ್ದಂಥ ಈ ಶಾಕಿಂಗ್ ಫ್ಯಾಮಿಲಿ ನಿಮ್ಗೆ ಏನು ಅನ್ನಿಸ್ತು? ಸಬ್ಜೆಕ್ಟ್ ಚೆನ್ನಾಗಿದೆ, ಇಬ್ಬರೇ ಮಕ್ಕಳಲ್ವಾ, ಅಂಡ್ ಏನಾಗ್ತಾ ಇದೆ, ಕೂಗು ಜಾಸ್ತಿ ಆಗ್ತಾ ಇದೆ, ಮಾಡ್ಯುಲೇಷನ್ ಕಮ್ಮಿ ಆಗ್ತಾ ಇದೆ. ಅವಳು ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕೂ ಒಂದೇ ಸತಿ ಕೂಗಾಡಬೇಕು ಅಂತ ಇಲ್ವಲ್ಲ. ಗಂಡನ ಮೇಲೆ ಕೋಪ ಇದೆ, ಎಲ್ಲ ಓಕೆ, ಒಂದೊಂದು ರೇಂಜ್ ಅಲ್ಲಿ ಕೂಗ್ಬಹುದು. ಅದು ಸ್ವಲ್ಪ ಮೆಂಟರ್ಸ್ ನೋಡ್ಕೋಬೇಕು. ಅರ್ಜೆಂಟ್ ಪಡಬಾರ್ದು, ನಾನು ಮಾಡ್ಬಿಡ್ತೀನಿ ಅನ್ನೋ ಆತರ ಇರಬಾರ್ದು, ನಾನು ಮಾಡ್ತೀನಿ ಅನ್ನೋ ತೀರ್ಮಾನ ಇರಬೇಕು. ಗೊತ್ತಾಯ್ತಾ? ಸ್ವಲ್ಪ ಕೂಗಾಟ ಕಮ್ಮಿ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಓಕೆ, ಸೂಪರ್ 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 ಸೂಪರ್. ಮೆಸ್ಟ್ರೆ, ಈ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಏನು ಕರೆಂಟ್ ಪಾಸ್ ಆಯ್ತು ಅಂತ ಹೆಂಡತೀರು ಶಾಕಿಂಗ್ ಅಂತ ಗೊತ್ತಾಯ್ತು. ಹಾಗೆ ಒಂದರಿಂದ ಒಂದಕ್ಕೆ ಇನ್ನೊಂದರಿಂದ ಇನ್ನೊಂದಕ್ಕೆ ಇಂಪ್ರೂವ್ ಆಗ್ತಾ ಇದೆಯಾ. ನಿನಗೆ ಭಾಳ ಟ್ಯಾಲೆಂಟ್ ಇದೆ, ಭಾಳ ಶಕ್ತಿ ಇದೆ, ಬೇಗ ಚೆನ್ನಾಗಿ ಮಾಡ್ತೀಯಾ, ಭಾಳ ಚೆನ್ನಾಗಿ ಮಾಡಿದೆ. ನೀನು ಪುಟ್ಟ ಮೊನ್ನೆ ಅಪ್ಪ ಅಮ್ಮಂದಿಗೆ ಧಿಕ್ಕಾರ ಅಂತ ಬಂದಿಯಲ್ಲ, ಅದೇ ಸ್ಟೈಲಲ್ಲೇ ಇಡೀ ಡೈಲಾಗ್ ಹೇಳಿದೆ ಮೇಡಮ್ ಅವ್ರು ಹೇಳ್ದಾಗೆ. ಅಷ್ಟೊಂದು ಜೋರು ಮಾಡ್ತೀಯಲ್ಲ, ಎಲ್ಲಿ ಕಲಿತೆ? ಅವ್ನಿಗೆ ಹೊಡೆಯೋಕೆ ಹೋಗೋದು, ಅವ್ನಿಗೆ ಇದು ಮಾಡೋದು. ಮೆಂಟರ್ ಹೇಳಿದ್ರು ನೀನು ಅಷ್ಟು ಜೋರು ಮಾಡಂತ. ಅಮ್ಮ ಹೇಳಿದ್ರು ನೀನು ಅದಕ್ಕಿಂತ ಜೋರು ಮಾಡಿದ್ರೆ ಅವ್ರು ಸೆಲೆಕ್ಷನ್ ಮಾಡ್ಬೋದಂತ. ಇಲ್ಲ, ಅಮ್ಮನೇ ಹೇಳಿ. ಅಮ್ಮನಿಗೊಂದು ಸರ್ಟಿಫಿಕೇಟ್ ಕೊಟ್ಟಿಯಲ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ಜನ ಓಡಿ. ಸೊ ಡ್ರಾಮಾ ಜೂನಿಯರ್ ಸೀಸನ್ 2ನ ಅಸ್ಲಿ ಡ್ರಾಮಾ ಶುರುವಾದಂಥ ಈ ವಾರದಲ್ಲಿ ನಿನ್ನೆ ಹಾಗೂ ಇವತ್ತು ಸೂಪರ್ ಕಾನ್ಸೆಪ್ಟ್ಗಳು, ವೆರೈಟಿ ಗೆಟಪ್ಗಳು, ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನು, ಧಮಾಕೆದಾರ್ ಪರ್ಫಾರ್ಮೆನ್ಸ್ಗಳು ಎಲ್ಲ ಆಗಿದೆ. ಒಟ್ಟು ಈಗ ಈ ಮೊದಲನೇ ವಾರದ ಕ್ಲೈಮ್ಯಾಕ್ಸ್ಗೆ ನಾವು ತಲುಪಿದ್ದೀವಿ. ಅದೇನು ಅಂತಂದ್ರೆ ಪರ್ಫಾರ್ಮರ್ ಆಫ್ ದ ವೀಕ್, GRB ಪರ್ಫಾರ್ಮರ್ ಆಫ್ ದ ವೀಕ್. ಎಸ್, ಅದನ್ನ ನಮ್ಮ ಮೇಷ್ಟ್ರು ಹೇಳಬೇಕು ಅಂತ ಕೇಳ್ಕೊಂತೀನಿ. ಯಾರು ಮೊದಲ ಪರ್ಫಾರ್ಮರ್ ಆಫ್ ದ ವೀಕ್ ಆಗ್ತಾರೆ ಈ ಡ್ರಾಮಾ ಜೂನಿಯರ್ ಸೀಸನ್ 2ನಲ್ಲಿ? ನನಗೆ ಕಣ್ಣಲ್ಲಿ ಸ್ವಲ್ಪ ಕಣ್ಣನ್ನು ತೇವ ಮಾಡಿದ ಮತ್ತು ತನ್ನ ಎಲ್ಲ ಪಾತ್ರಗಳಲ್ಲೂ ಒಂದು ಘನತೆ ಎಲ್ಲ ತುಂಬಿಕೊಂಡು, ಆಮೇಲೆ ಒಂದು ಸ್ನೇಹಿತ ಮತ್ತು ಬಡವ ಬಂದಾಗ, ಒಬ್ಬ ಶ್ರೀಕೃಷ್ಣನ ಅರಮನೆಗೆ ಬಂದಾಗ ಎಷ್ಟು ಸಂಕೋಚ ಸಾಧ್ಯವೋ ಅಷ್ಟು ಸಂಕೋಚದ ಜೀವವನ್ನು ಹಿಪ್ಪೆ ಮಾಡ್ಕೊಳ್ತಾ ಇತ್ತು ಹಿಂಡಿ. ಅಂಥರದ ಮಗು ದಿವ್ಯಾ. ದಿವ್ಯಾಗ ಸಿಗ್ತಾ ಇದೆ GRB ಡೈರಿ ಫುಡ್ಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಗಾಡ್ ಬ್ಲೆಸ್. ಓಕೆ, ಒಂದು ಖುಷಿ ಕೊಟ್ಟ ಮೇಲೆ ಒಂದು ಕಹಿ ಕೊಡುವಂಥ ವಿಚಾರಗಳು ಬಂದೇ ಬರುತ್ತೆ. ಹಾಗೆ ನಾನು ಹೇಳೋದಾದರೆ ಇದನ್ನು ಕಹಿ ಅನ್ನೋದಕ್ಕಿಂತ ಪ್ರಾಯಶಃ ಕಲಿಕೆಯ ಇನ್ನೊಂದು ಹಂತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಅಥವಾ ಒಂದು ಅವಕಾಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನರು ಅವ್ರಿಗೆ ಕರೆಕ್ಟ್ ಅಂತ ಅನ್ಸಿರೋ ಒಂದು ತೀರ್ಪು ಕೊಡೋದಕ್ಕೆ ನಾವು ಕೊಡ್ತಾರೋ ಅವಕಾಶ ಅಂತ ತಿಳ್ಕೊಬೋದು. ಅದೇ ಸ್ಪೆಷಲ್ ಕ್ಲಾಸ್. ಸೊ ಸ್ಪೆಷಲ್ ಕ್ಲಾಸ್ಗೆ ಯಾರು ಹೋಗ್ತಾರೆ ನಮ್ಮಲ್ಲಿ ಅಂತ ನಾನು 3 ಜಡ್ಜಸ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ ಹೇಳ್ತೀರಾ? ಈ ಸ್ಪೆಷಲ್ ಕ್ಲಾಸ್ ಅನ್ನೋರು ಹೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಟೈಮ್ ಬರೋವಾಗ ವೋಟ್ ಕೇಳಿಬಿಟ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಈಗ ನಾನು ಹೆಸರು ಕರಿತೀನಿ, ಅವ್ರು 4 ಜನ ಅಲ್ಲಿ ಬಂದ್ಬಿಡಿ.
ಲಹರಿ, ದೀಕ್ಷಾ, ಖುಷಿಯಿಂದ ಬರ್ತೀರಿ. ಐಶ್ವರ್ಯ, ಗೋವರ್ಧನ್, ಮುದ್ದೆ. ಕೂತಿರೋರಿಗೆ ಒಂದು ಹೇಳ್ತೀನಿ, ಅಲ್ಲಿಂದ ಅವರಿಂದ ಏನು 1 ಮಾರ್ಕ್ ಅರ್ಧ ಮಾರ್ಕ್ ಹೆಚ್ಚು ತೊಗೊಂಡಿದ್ದೀರಾ ಅಷ್ಟೇ. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನಾವು ಹೆಚ್ಚು ಅಂತ ತಿಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಹೇಳಿ ನಿಮಗೂ ಬರುತ್ತೆ. ಡೂ ದ ಹಾರ್ಡ್ ವರ್ಕ್, ಕಾನ್ಸಂಟ್ರೇಷನ್, ಮೆಂಟರ್ಸ್ ಹೇಳೋದು ಮಾತ್ರ ಕೇಳಿ. ಈಗ ಈ ಸತಿ ನಿಮ್ಮ 4 ಜನನ ಸೆಲೆಕ್ಟ್ ಮಾಡಿದ್ದೀವಿ. ಸ್ಪೆಷಲ್ ಕ್ಲಾಸ್ ಹೋಗಿ ಪ್ರಾಕ್ಟೀಸ್ ಮಾಡಿ ಬರೋಕ್ಕೆ ಏನು ತಪ್ಪಿಲ್ಲ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಆಯಿತಾ? ಓಟ್ ಅಪೀಲ್ ಕೇಳ್ಕೊಳ್ಳಿ ನೀವು. ಓಕೆ, ಸೊ ಕರ್ನಾಟಕದ ಜನತೆ ನಿಮ್ಮ ಮುಂದೆ ಡ್ರಾಮಾ ಜೂನಿಯರ್ಸ್ ಸ್ಪೆಷಲ್ ಕ್ಲಾಸ್ ಹೋಗ್ತಾ ಇರುವಂತ ಕಂಟೆಸ್ಟೆಂಟ್ಸ್ ಪುಟಾಣಿಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕ್ಯೂಟ್ ಆಗಿ. ಎಲ್ಲೋ ಸಣ್ಣ ಸಣ್ಣ ಒಂದು ಅಪ್ಸ್ ಅಂಡ್ ಡೌನ್ಸ್ ಅಷ್ಟೇನೆ. ಅದು ಅವರ ಬೆಟರ್ಮೆಂಟ್ಗಾಗಿ ಒಂದು ಸ್ಪೆಷಲ್ ಕ್ಲಾಸ್ ಅನ್ನೋ ಒಂದು ಝೋನ್ಗೆ ಬಂದಿದ್ದಾರೆ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ SMS ನ ಮಾಡಿ ಅವ್ರನ್ನ ಉಳಿಸ್ಕೊಳ್ಳಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಇಲ್ಲಿರೋರು ಅಲ್ಲಿರೋರು ಕೊನೆವರೆಗೂ ಬರೋರು ಗೆಲ್ಲೋರು ಎಲ್ಲರೂ ಕೂಡ ನನ್ನ ಗ್ಯಾಂಗ್ಗೆ ಸೇರಿರೋರು. ಯಾರೊಬ್ರು ಇರ್ತಾರೆ ಯಾರೊಬ್ರು ಹೋಗ್ತಾರೆ ಅಂತಂದ್ರು ಎಲ್ಲರಷ್ಟೇ ನನಗೂ ಸಹ ಅವ್ರನ್ನ ಮಿಸ್ ಮಾಡ್ಕೋತೀನಿ. ಸೊ ನಿಮ್ಮ ವೋಟ್ಸ್ ಬಹಳ ಮುಖ್ಯ ಆಗುತ್ತೆ. ಈಗ ನಿಮ್ಮ ಮುಂದೆ ಈ ಮಕ್ಕಳು ವೋಟ್ ಅಪೀಲ್ ಮಾಡ್ತಾರೆ. ನನ್ನ ಹೆಸರು ಲಹರಿ MJ. ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದ್ರೆ LAHA ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಪ್ರೀತಿಯ ದೀಕ್ಷಾ. ನಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದ್ರೆ DEEK ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ನನ್ನ ಹೆಸರು ಐಶ್ವರ್ಯ. ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದ್ರೆ AISH ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ನಾನು ನಿಮ್ಮ ಪ್ರೀತಿಯ ಗೋವರ್ಧನ. ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದ್ರೆ GOV ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ವೋಟ್ ಅಪೀಲ್ ಮಾಡಿದ್ದೀರಿ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ನೋಡೋಣ ಯಾವ ರೀತಿಯಾದಂಥ ತೀರ್ಪನ್ನ ನಮ್ಮ ಜನ ಕೊಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೋಗಿ ಕುತ್ಕೊಳ್ಳಿ ಬಲಿ ಮ್ಯೂಸಿಕ್. ಈ ಮೋಜು ಮಸ್ತಿ ಎಲ್ಲ ಹಾಗೆ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇದೇ ಒಂದು ಖುಷಿ ಸಂದರ್ಭದಲ್ಲಿ ನಾಳೆ ರಕ್ಷಾ ಬಂಧನ ಇದೆ. ಎಲ್ಲ ಅಣ್ಣ ತಂಗಿಯರಿಗೆ, ಅಕ್ಕ ತಮ್ಮಂದ್ರಿಗೆ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ವಿಶ್ ಮಾಡ್ತಾ ಇದೀನಿ. ಎಲ್ಲ ಜೂನಿಯರ್ಸ್ ಒಂದ್ಸಲ ಹ್ಯಾಪಿ ರಕ್ಷಾ ಬಂಧನ ಅಂತ ವಿಶ್ ಮಾಡ್ಬಿಡಿ. ಹ್ಯಾಪಿ ರಕ್ಷಾ ಬಂಧನ್. ಓಕೆ, ಎಂಜಾಯ್ ಮಾಡಿ. ಗಾಡ್ ಬ್ಲೆಸ್, ಟೇಕ್ ಕೇರ್. ಹೀಗೆ ನೋಡ್ತಾ ಇರಿ. ಇದು ಡ್ರಾಮಾ ಜೂನಿಯರ್ಸ್ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ ಗೋಲ್ಡ್ ವಿನ್ನರ್ ವಿತ್ ವಿಟಾ D3. ಫುಟ್ವೇರ್ ಪಾರ್ಟ್ನರ್ ವಾಕ್ಮೇರ್ ಫುಟ್ವೇರ್, ವಾಕ್ ವಿತ್ ಕಂಫರ್ಟ್. ಅಸೋಸಿಯೇಟ್ ಸ್ಪಾನ್ಸರ್ಸ್ GRB ಪುಳಿಯೋಗರೆ ಪುಡಿ, ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್, ಪೆಪ್ಸ್ ಭಾರತದ ಟಾಪ್ ಸೆಲ್ಲಿಂಗ್ ಸ್ಪ್ರಿಂಗ್ ಮ್ಯಾಟ್ರಸಸ್, ಯುನಿಬಿಕ್ ಕುಕೀಸ್, ಮೋರ್ ಚೊಕೋ ಮೋರ್ ನಟ್ಸ್ ಹಾಗೂ junglyrummy.com. See you, take care. Good night. Bye.